ಗುಡ್ ಮಾರ್ನಿಂಗ್ ಲೇಡೀಸ್ ಆ್ಯಂಡ್ ಜೆಂಟಲ್ಮನ್. ಇವತ್ತಿನ ಕೇಸ್ನ ಶುರು ಮಾಡೋಣ. ಪ್ಲೀಸ್ ಕಾಲ್ ದ ಕೇಸ್. KSM to State of Texas versus Namrata Krishnan, the murder trail of Messi Leiber Sherban. Good morning, Joes. I'll be outside of these closed doors. All your cell phones are with us outside of this room. Your emergency contacts have been informed. Contact us if any emergency arrives. If you need anything, please knock on the door. I will return. Thank you. Thank you. Good afternoon, everybody. Good afternoon. This case seems to be pretty straightforward. I think judgment should be easy without much deliberation. I vote not guilty. But I would like to hear each one of your verdicts. So, let's take a vote. Not guilty. Not guilty. Not guilty. Not guilty. Not guilty. Not guilty. Guilty. Oh my god, seriously, I thought we would go down 15 minutes. It's such a straightforward case. Okay, everybody be quiet. I would like to listen to her. What? Did I say something wrong, guys? No, you can talk now. I would like to reanalyze the case from the very beginning of the court proceedings and re-evaluate the evidence given. Okay, this is gonna be interesting. What do you think? That he will give a proper decision today? Oh, I think he'll give a proper decision today. Even are you feeling that way? Yeah, even I'm feeling that way. Why? ವೈ? ಯಾಕಂದ್ರೆ ಭಯ ಇದೆ. ಎಲ್ರೂ ಅನುಮಾನ ಪಡ್ತಾರೆ ಅನ್ಸುತ್ತೆ. ಅದೇ ಯಾಕೆ? ನನಗೂ ಅರ್ಥ ಆಗ್ತಿಲ್ಲ. ಏನಕ್ಕಿಷ್ಟು ಭಯ? ಡಿಡ್ ಯು ಡೂ ಇಟ್? ಮಾಯಾ, ಏನ್ ಹಾಗೆ ಕೇಳ್ತಾ ಇದ್ಯಾ? ಅವಳೇ ತುಂಬಾ ಬೇಜಾರಲ್ಲಿದ್ದಾಳೆ. ಅವಳು ಯಾಕೆ ಮಾಡಿರ್ತಾಳೆ? ನಾಟ್ ಹಿಯರ್. ಲೆಟ್ಸ್ ಸ್ಟೆಪ್ ಔಟ್. ಯು ಓಕೆ? ನೀನ್ ಕೇಳಿದ್ಯಲ್ಲ ನನಗೇನ್ ಭಯ ಅಂತ. ಅವ್ರ ಜೊತೆ ಕೊನೆಯಲ್ಲಿದ್ದಿದ್ದು ನಾನೇ. ನನ್ನ ಫಿಂಗರ್ ಪ್ರಿಂಟ್ಸ್ ಎಲ್ಲ ಕಡೆ ಇರುತ್ತೆ. ಫಿಂಗರ್ ಪ್ರಿಂಟ್ಸ್ ಇದೆ ಅನ್ನೋ ಮಾತ್ರಕ್ಕೆ ನೀನು ಅಪರಾಧಿ ಆಗಲ್ಲ. ಫಿನಿಶ್ ಅ ಮೋಟಿವ್. ಒಂದೇ ಮೋಟಿವ್, ಆ ಅಮ್ಮಂಗೆ ಹೆಲ್ಪ್ ಮಾಡೋದು. ಶಿ ಯೂಸ್ ಟು ಗೋ ಎವ್ರಿ ಡೇ. ಆಗ ಫಿಂಗರ್ ಪ್ರಿಂಟ್ಸ್ ಇರೋದು ನಾರ್ಮಲ್ ಅಲ್ವಾ? ಅದ್ರಲ್ಲೇನಿದೆ? ಸರಿ, ಅದು ಬಿಡು. ನೀನು ಸಾಲ ತಗೊಂಡಾಗ ಇಂಟ್ರೆಸ್ಟ್ ಕೇಳಿದ್ರು ಅಂದ್ಯಲ್ಲ, ಅದ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡು. ಕಾಂಟ್ರಾಕ್ಟ್ ಡ್ರಾಪ್ ಮಾಡಿದೆ, ಆದರೆ ಸೈನ್ ಮಾಡಿಲ್ಲ. ಆರ್ ಯು ಕಿಡಿಂಗ್? ಬಟ್ ಐ ಪ್ರಾಮಿಸ್ ಯು, ತಿಂಗಳು ಇಂಟ್ರೆಸ್ಟ್ ಕಟ್ಟಿದ್ದೀನಿ. ಹೇ, ಹಾಗಿದ್ರೆ ಆ ಟ್ರಾನ್ಸಾಕ್ಷನ್ಸ್ ಆನ್ಲೈನ್ ಕಾಪಿ ಇದೆಯಲ್ಲ? ಎಸ್. ಓಕೆ, ದಟ್ ಐ ಕ್ಯಾನ್ ವರ್ಕ್ ವಿತ್. ಎಲೈಸಾ ಬಗ್ಗೆ ಹೇಳು. ಎಲೈಸಾ, ಶಿ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪೀಪಲ್ ಐ ನೋ. ನಗ್ನಗ್ತಾ ಇರ್ತಾರೆ, ನಗಿಸ್ತಾನೆ ಇರ್ತಾರೆ, ತುಂಬಾ ಪಾಸಿಟಿವ್. ಮನ್ಸಲ್ಲಿ ಅನ್ಸಿದ್ದನ್ನ ನೇರವಾಗಿ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಅಂಡ್ ಯು ನೋ ದೇರ್ ಆರ್ ಸೋ ಮೆನಿ ಪೀಪಲ್ ಮನ್ಸಲ್ಲಿ ಏನೋ ಇಟ್ಕೊಂಡು ಹೊರಗ್ ವೇಷ ಹಾಕಿರ್ತಾರೆ. ಶಿ ಈಸ್ ನಾಟ್ ಲೈಕ್ ದಟ್. ಸುತ್ತ ಇರುವಂತ ಜನ ಅವ್ರ ಆಸ್ತಿಗೋಸ್ಕರ ಕಾಯ್ತಾ ಇದ್ರು. ಅವ್ರಿಗ್ ಮಕ್ಕಳು ಇಲ್ಲ. ಅವ್ರು ಯಾವಾಗ ಸಾಯ್ತಾರೆ ಅಂತ ಕಾಯ್ತಾ ಇದ್ರು. ನನ್ನ ವೀಲಲ್ಲಿ ಸೇರ್ಸಿರೋದು. ಸೊ ಯರ್ ಇನ್ ಅ ವಿಲ್? ಯಾ, ಐ ಆಮ್. ನೀನು ಅವ್ರ ವಿಲ್ಲಲ್ಲಿದ್ಯಾ ಅಂತ ನಿಂಗೆ ಯಾವಾಗ ಗೊತ್ತಾಯ್ತು? ಕೆಲವು ತಿಂಗಳ ಹಿಂದೆ. ಸ್ವಲ್ಪ ತಿಂಗಳಂದ್ರೆ ಒಂದು 4 months. ಓ, ಓಕೆ. ಸೊ ನೀನು ಎಲೈಸಾ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ಯಾ? ಅದರಿಂದ ನಿನ್ಗೇನಾದರೂ ತೊಂದರೆ ಇತ್ತಾ? ಛೆ, ನನಗೇನು ತೊಂದರೆ? ಅವಮ್ಮ ತಾನೇ ಒಬ್ಬಂಟಿಯಾಗಿದ್ದು. ಇನ್ಫ್ಯಾಕ್ಟ್ ಶಿ ವಾಸ್ ಪಿಲ್ಲರ್ ಆಫ್ ಸಪೋರ್ಟ್ ಫಾರ್ ಹರ್. ಒಬ್ಬರೇ ಇದ್ರಾ? ನೀವು ಬರೋದಕ್ಕೆ ಮುಂಚೆನೂ ಅವ್ರು ಒಬ್ಬರೇ ಇದ್ರಲ್ವಾ? ಅದರಲ್ಲಿ ಹೊಸದೇನಿದೆ? ಎನಿವೇ, ಎಲೈಸಾ ನಿನ್ನ ಬಗ್ಗೆ ಏನು ಹೇಳ್ತಿದ್ರು? ಐ ಮೀನ್, ಐ ಹ್ಯಾವ್ ಟು ಟೇಕ್ ಯುವರ್ ವರ್ಡ್ ಫಾರ್ ಇಟ್. ಶಿ ಇಸ್ ಡ್ಯಾಡ್. ಎಲೈಸಾ, ಏಯ್, ಅವಳು ಹೇಳೋದೆಲ್ಲ ಏನೋ ನೀನು ನಂಬ್ತಾ ಇರಲಿಲ್ಲ. ಅವ್ರು ಯಾಕೆ ಸುಳ್ಳು ಹೇಳ್ತಾರೆ? ಪ್ಲಸ್ ನಿನ್ನ ನೋಡಕ್ಕೆ ಬಂದಿರೋ ರೀಸನ್ನೇ ಅವ್ರ ಮನೆಯವ್ರು ಏನಾರು ಮಾಡ್ತಾರೇನೋ ಭಯ. ಲುಕ್, if I'm going to be a defense attorney, I need the whole truth. There's a lot of money involved. 150. ನನ್ ಕೊಲೆ ಮಾಡಿಲ್ಲ ಮಾಯಾ. ಎಷ್ಟು ಸಲ ಹೇಳೋದು?
ಬೇಕಾದ್ರೆ ಡಾಕ್ಯುಮೆಂಟ್ಸ್ ರೆಡಿ ಮಾಡು. ನಂಗೆ ಆ ಪ್ರಾಪರ್ಟಿನೇ ಬೇಡ. ಎಲ್ಲ ಅನಾಥಾಶ್ರಮಕ್ಕೆ ಬರ್ದು ಬಿಡ್ತೀನಿ. ನಾನ್ ಮಾಡಿಲ್ಲ ಮಾಯಾ. I kind of feel that we are gonna be here for a long time. ಟುಡೇ ಇಸ್ ಮೈ ಆನಿವರ್ಸರಿ. ನಾನು 1 ಗಂಟೆಲಿ ಮುಗಿಯುತ್ತೆ ಅಂತ ಅನ್ಕೊಂಡಿದ್ದೆ. ಐ ಕ್ಯಾನ್ ಕಾಲ್ ಮೈ ವೈಫ್ ಫಾರ್ ಡಿನ್ನರ್. All right, you all. Let's start. Good morning, ladies and gentlemen. Miss Whitney, please call the case. KSM to State of Texas versus Namrata Krishnan, the murder trail of Messi Liber Sherban. Any statements we can hear? Prosecution. Thank you, Your Honor. Good morning, juries. Miss Eliza Sherman was a very wealthy woman, worth close to $200 million. But behind that money, she was simply a widow. No support, simply living with her butler on a range. Before she was brutally murdered by this person, Miss Namrata. She planned the whole murder and executed it in a disturbingly professional manner. And unfortunately, over the next few days, you will all see how vulnerable we become. We are old and alone, and predators like these come into our lives and our loved ones' lives and take advantage of that, just for money. Now, prosecutional presents some compelling evidence, putting eyewitness testimonies, forensic analysis, and meticulous timeline events that will leave no doubt about the guilt of the accused. And as you review the testimonies and listen to the evidence, I implore you to keep an open mind, to consider the facts, and above all, to seek the truth. So we'll ask you to render a verdict of guilty based on the overwhelming proof we represent. Thank you for your attention and your service in this bridge of justice. Defense. Good morning, Your Honor. Good morning, jurors. I'm Maya Kannappa, Mrs. Namrata Krishnan's attorney. Being rich or poor isn't anyone's choice. It's a reality. Being poor was Namrata's reality. Being rich is Mrs. Eliza's. But that wasn't the basis of relationship. Miss Eliza and Miss Namrata had a special bond. In fact, the death of Miss Eliza was more of a hindrance than it was a help to Miss Namrata, the defendant. As we delve further into this case, you will hear witness testimonies. We will show you physical evidence and ample proof that challenges the prosecution's claim. I humbly request you to just remember one last thing. Anyone is innocent until proven otherwise. Thank you. Witness testimony will begin tomorrow. All rise. Prosecution calls its first witness, Amanda Justice, for the stand, please. State your name for the record, please. I am Amanda Justice. I go by AJ, Detective Crime Branch, 21st Precinct, Austin, PD. Thank you, AJ. And are you the detective assigned to the case of Miss Eliza's murder? Yes, me and my partner Stacy sitting there, who was assigned to the case. And when did this murder occur? Date and time, please. May 20th, 29th, night at approximately 9 p.m. And the cause of death? According to the autopsy, lack of oxygen, which caused cardiac arrest, otherwise known as cerebral hypoxia.
And how did you conclude that it was a murder? The flow of the oxygen cylinder that Miss Elisa used every night was stopped. Either the oxygen cylinder had a fault in it and it automatically closed, or someone purposely closed the knob. Did you find anything else? We got fingerprints from the oxygen cylinder, the windows, and the lighter from the side table. Whose fingerprints? Miss Namrita's. So, Miss Namrata could have killed Miss Elisa by shutting off the oxygen cylinder, blocking the Objection to flow of speculations. oxygen. Sustain. Jury can ignore that last statement. I withdraw my last statement, Your Honor. Did you observe any other abnormalities in Miss Eliza's room or in her house? No, everything else was normal. What about internal injuries in Miss Eliza's body? No, we did not see anything, and there was no internal injuries according to the autopsy. And who was the last person to be with Miss Eliza? Miss Namrata was there till 9 p.m. and left, according to her testimony. And how did you conclude that Miss Namrata is the murderer? We have 3 suspects, Mr. Raphael, the butler, Mr. Varun, and Miss Namrata. Raphael, actually he will come here and ask you exactly what happened on the night of the murder. Be clear. And don't worry, we are here to save you. Do you want water or soda? Water, please. Hello. Hello. How do you know I'm here? When? That's not easy, no. I don't have. What to do now? Listen. 2 weeks? No, this is impossible. I can't. Please don't. Please leave my sister out of this. Please, hello. Hello. Is Eliza Sherman's death interviewed with Mr. Raphael, butler Miss Sherman, 20th of June 2019 by Detective AJ and Detective Stacy. Mr. Raphael, can you quickly explain where were you at the time of the death, specifically at that evening? Ma'am, I've already told you this earlier. I went out to a bar. When I came back, I saw Miss Nami with Elisa in her room. I was drunk, so I went to bed and slept right away. Why did you have to go to a bar when you have a drink in your room itself? Ma'am doesn't like me drinking. She has yelled at me a few times. You had financial trouble also, right? I have gambling problems. And ma'am knew about it. She really wanted me to stop everything. I came out of it and I stopped gambling 2 years back. So you killed your boss because you know you get in a share. She's like my mother. You know, I had many opportunities. She used to struggle for oxygen often. I could have done then if I needed to. Even the week before her death, she had a massive lack of breath situation. I've always helped her. So please do not accuse me, please. Who do you think if it's not you? I don't know. But Miss Nami was the last one to be seen in her room. Why are you so sure it's Nami then? A week before Miss Eliza's death. Hey, Raphael. Why don't you like me? What do you want me to tell you? You are the reason why Miss Elisa is always yelling at me now. And And a portion of your will be reduced, right? yes,
gold digger. Who, me? You're the one waiting for the money, not me. Yes, I am. So what? You have no idea what I've been going through. You want your money faster? How about killing Miss Eliza? Or even better, kill me. Then you can have all the money you want. If I can, I will kill you. You will, huh? Okay. Chill, dude. All your problems will be over soon. I promise. Bye. Mr. Varun, the day of the murder, tell me exactly what did you do that evening? I think I had severe back pain. I went to urgent care. What urgent care? Palma urgent care. What time? I would say 8 p.m. And? And the doctor gave me some over-the-counter medication. And he said that if the pain increases, he would give me prescription medication. So I came back home and called Namrata to get medication. And I think I texted her to get some Tylon. Okay. All those information checks out. How shall I believe you? Your background check says that you're always in need of money. Who's not, ma'am? When you see people living their lives, I mean, you don't want money? That's why, when you came to know you're part of the will along with Namrata, you both decide to kill her. What? Ma'am, I have no idea, seriously. She never told me I was part of the will, I swear. I have zero idea I was part of the will. You have to believe me. Varun's alibi has been verified. He did visit urgent care for the back pain. So all the evidence gathered, it's pointed towards her. Beyond the reasonable doubt, we felt Miss Namrata had committed a crime. No further questions, Your Honor. Your witness. Hi, AJ. So you said you found fingerprints. Just one set? We found 3 sets of fingerprints. And whose were they? Miss Elisa's, the butler, Mr. Raphael. So you have 3 sets of fingerprints. You have Mr. Raphael, Miss Namrata, and Miss Eliza, who could have turned off the oxygen cylinder by herself, accidentally or intentionally. Objection. Speculation. Overruled. Witness may answer that question. Yes, possibly. Did Mr. Raphael and Namrata handle the oxygen cylinder on a daily basis? Yes. So just because Namrata's fingerprints were on the oxygen cylinder doesn't make her a killer, does it? Yes, ma'am. Miss Namrata spent every day almost with Miss Eliza until a day before her death, just with her fingerprints and conversation with Mr. Raphael. Isn't it just circumstantial? Yes, but... When you interviewed Varun, he didn't know that he was part of the will, did he? Yes. And how did you validate that? Even before we inquired Varun, during Namrata's testimony, she said that she did not share the information with him. That's all. Thank you, Your Honor. You should prepare witness slightly better. So what's the problem over here? At the fence, it's clearly proved that the cylinder could face hamperment by either of the two. I mean Miss Eliza or the Vernon. But combining Miss Namrata's statement with Raphael and the fingerprints found in the cylinder, it's still strong evidence. Even if it's circumstantial, right? It's pure speculation that is not on the path. We must go with the witness testimony and the evidence we have given. The detective clearly stated that there were 3 such fingerprints found in various places, but pretty much does it all. State your name for the record, please. Raphael Michael. How long have you known Miss Eliza? I had been a butler to her for the past 25 years. Wow, that's a very long time. You Yes. must have developed a strong bond with her. Well, Miss Elisa considered me as a family. She has discussed with me lots of issues. What kind of issues? Any major decision making, she always discussed with me. Even in financial affairs, she always asked for my input.
While you're not a fund manager, you don't have a history in the financial sector, why would she consult you with these issues? Well, she considers me as her luck charm. Any time she wants to invest and she is confused, she asks me what companies to buy shares from. I basically pray to God and tell a company. It had worked very well. Sounds like you two were very close. Yes, I was very close. Until this lady came. Who? Miss Namrata. Yes, of course. When did Miss Namrata become close with Miss Eliza? 3 years back, she met her for the first time. And after that, it became more frequent. After some time, those visits became on a daily basis. What do they generally do when she comes? She usually makes coffee for themselves and stay in the room with Miss Eliza. Are the doors open or closed? Mostly closed. So, generally, you don't know what's actually happening inside. Yes. Why do you think Miss Namrata murdered Miss Eliza? Objection, or... speculation. Overruled. Witness may answer that question. Thank you, Your Honor. She has lots of debts and she needs ma'am's money. The best way to get her money is to kill her, and that's why. Also, she did say she was gonna kill Miss Eliza a week before. Objection, speculation. Sustained. Mr. Raphael, as a loyal servant of Miss Eliza for 25 years, did you fear that Miss Eliza's life is in danger because of Miss Namrata? Yes, ma'am. Every day. I was always worried that something will happen to Miss Eliza. Sometimes I even get up in the middle of the night and run up the stairs to check on her. It's still until now I'm not able to bear her loss. Thank you. That's all, Your Honor. Your witness. So you have been with Miss Eliza for past 25 years. I've lived my entire life taking care of her. So you're in the will too. Yes, but Just answer the question. yes. Did you know that Namrata is part of the will? Yes, I know. Because of which my portion was reduced. Portion was reduced. So you must not like Miss Namrata very much. Yes. Money is more important than anything else. No, ma'am. But it is. You have a gambling debt. Yes. In fact, you have more of a motive to kill Miss Eliza. In fact, you could have killed Miss Eliza. That's all, Your Honor. Hi, Ref. So Raphael had more motive to kill Miss Eliza. I disagree. If Raphael had motive, he would have killed her much earlier because she's been sick for a very long time. And I think she did. And why should Namrata say 1 week before the death? All her problems will be over. And why would she talk about killing Mr. Eliza? Who jokes about that? I don't know. That sounds like motive to me. We have a problem here. No, she also asked Raffle to kill Namrata herself, remember? This Namrata was joking. Don't we all make such jokes in our day-to-day lives? My wife says she's gonna kill me almost every day. ಅವಳು ಒಂದು ವೇಳೆ ಹೊರಗೆ ಬಂದಿಲ್ಲ ಅಂದರೆ ಹೊರಗಡೆ ಬರಲಿಲ್ಲ ಅಂದ್ರೆ ಏಯ್ ನೀನೇ ಹೇಳಬೇಕು ಮುಂದೆ ಏನು ಮಾಡಬೇಕು ಅಂತ. ಸೆಂಟೆನ್ಸ್ ಏನು ಅಂತ ನೋಡಿ ಅಪೀಲ್ ಹೋಗಬೇಕು. ಓಕೆ, ಬೇರೆ ಏನಾದರೂ ಪ್ರೊಸೀಜರ್ ಇದೆಯಾ? There's nothing much that we can do right now. Excuse me, ಸ್ವಲ್ಪ ವೇಟ್ ಮಾಡು. Hello, Victor? Yeah. The meeting is confirmed? Yeah. So I'll see you tomorrow then. The case files are ready. Yup. ನಾವು ಹೀಗೆ ಇದ್ದು ಬಿಡ್ತೀವಾ ಈ ಥಿಯೇಟ್ರ್ ಎಲ್ಲ? ವಾಟ್ಸ್ ನೆಕ್ಸ್ಟ್ ನಮ್ಮಿ? ನೀನು ನರ್ಸ್ ಆಗಿದ್ಯಾ? ನಾನು ತುಂಬ ಬಿಸ್ನೆಸ್ ಐಡಿಯಾಸ್ ಟ್ರೈ ಮಾಡ್ತಿದ್ದೀನಿ.
ಹಾಸ್ಪಿಟಲಲ್ಲಿ ಬೆಟರ್ ಆಪರ್ಚುನಿಟೀಸ್ ಬರುತ್ತಾ ಅಂತ ನೋಡು. ಈಗೇನಾಗೋಯ್ತು? ಯೋಚನೆ ಮಾಡಬೇಡ. ನಮಗೆ ಅಂತ ಒಂದು ಮನೆ. ಏನು ಈ ಥರನಾ? ನೋವೇ, ಯಾರೋ ಪುಣ್ಯವಂತ ಡಾಕ್ಟರ್ ಕಡಿಮೆ ರೇಟ್ ಕೊಟ್ಟಿದ್ದಕ್ಕೆ ರಾಜರ್ ಥರ ಇದ್ದೀವಿ. ನಾನು ಹೇಳ್ತಿರೋದು, ನಮಗೋಸ್ಕರ ಒಂದು ಪುಟ್ಟ ಮನೆ, ಒಂದು ಪುಟ್ಟ ಕಾರು, ಒಂದು ಪುಟ್ಟ ಪಪ್ಪಿ, ಜಾಲಿಯಾಗಿ ವೀಕೆಂಡಲ್ಲಿ ವೆಕೇಶನ್, ಪಾರಿ, ಅಷ್ಟೇನೆ. ಅಷ್ಟೇ ಅಲ್ವಾ? ನಿನಗೆ ಲೈಫಲ್ಲಿ ಬೇರೆ ಏನೂ ಬೇಕಾಗಿಲ್ಲ. ಯಾಕೆ ತಪ್ಪ? ಹೇ, that's a yellow Corvette right there. So cool, no? ನೋಡಪ್ಪ, ನೀನು ಹೇಳಿದ್ದು ಪುಟ್ಟ ಕಾರ್ ಇದೆನಾ? ಇದೆಲ್ಲ ಲಕ್ಷರಿ ಕಾರ್ನ ನೀವು ಟೆಸ್ಟ್ ಡ್ರೈವ್ ಮಾಡ್ತೀರಾ? Learning about luxury cars is my hobby. Just because I like them doesn't mean that I want to own them. The defense calls Miss Namrata to the stand. Miss Namrata, what kind of work do you do? I am a theatre actor and a small business owner. I also follow the stock exchange and give tips to people for investments, but there is no income in that. How long have you known Miss Eliza? About 3 years. And when did you first meet her? Oh gosh. One sec, I'll help you. Thank you. It's okay. Are you fine? ನೀವು ಕನ್ನಡನಾ? ಹೌದು. ನೀವ್ ಹೇಗ್ ಕಂಡು ಹಿಡಿದ್ರಿ? ಆ ಕಣ್ಣಲ್ಲಿರೋ ಆ ಸ್ಪಾರ್ಕ್, ಆ ಹೊಳಪು. ರಿಯಲಿ? ನಂಬಿಟ್ರಾ? ಜಸ್ಟ್ ಒಂದು ಬ್ಲೈಂಡ್ ಗೆಸ್ ಅಷ್ಟೇನೆ. ಓಕೆ. ಹೇಗೊಬ್ರೆ ಮ್ಯಾನೇಜ್ ಮಾಡ್ತೀರಾ? ನಿಮ್ಮಂತ ಒಳ್ಳೆಯವರಿರುವಾಗ ಏನ್ ತೊಂದ್ರೆ? ಚಿಕ್ಕ ಚಿಕ್ಕ ವಿಷಯಕ್ಕೆ ಯಾರು ಒಳ್ಳೆಯವ್ರು ಆಗ್ಬಿಡಲ್ಲ. ಇವಾಗ ಹೇಳಿದ್ರಿ ನೋಡಿದ್ರಾ? ಅದನ್ನ ಹೇಳೋದಕ್ಕೂ ಒಂದು ಒಳ್ಳೆ ಮನ್ಸ್ ಬೇಕು. ಬೇರೆಯವರೆಲ್ಲ ಏನೋ ದೊಡ್ಡ ಕೆಲಸ ಮಾಡ್ಬಿಟ್ಟಿದೀನಿ ಅಂತ ಅಹಂಕಾರ ಪಡ್ತಿದ್ರು. ಐ ನೋ ರೈಟ್. ಯಾ, ಫೇಟ್ ಕ್ಯಾನ್ ಚೇಂಜ್ ಆರ್ ಲೈವ್ಸ್ ಇನ್ ಅ ಮಿನಿಟ್. 1 ನಿಮಿಷದಲ್ಲಿ ನಾನು ವೀಲ್ ಚೇರ್ ಮೇಲೆ ಕೂತ್ಕೊಳ್ಳೋ ಪರಿಸ್ಥಿತಿ ಬರ್ಬೋದು. ಅನ್ಫಾರ್ಚುನೇಟ್ಲಿ ಜನಕ್ಕೆ ಅದು ಅರ್ಥ ಆಗ್ತಿಲ್ಲ. ನಿನ್ಗೆ ವಿಧಿ ಮೇಲೆ ನಂಬಿಕೆ ಇದೆಯಾ? ನನಗೆ ಬದುಕಿನ ಮೇಲೆ ನಂಬಿಕೆ ಇದೆ. ವಾವ್. ಇಫ್ ಯು ಡೋಂಟ್ ಮೈಂಡ್ ಮೀ ಆಸ್ಕಿಂಗ್ ಯು, ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಾನು ಆಕ್ಚುಲಿ ಥಿಯೇಟರ್ ಆರ್ಟಿಸ್ಟ್. ತುಂಬಾ ಬಿಸ್ನೆಸ್ ಐಡಿಯಾಸ್ ಇದೆ. ಸ್ಟಾಕ್ ಅನಾಲಿಸಿಸ್ ಮಾಡ್ತೀನಿ, ಆದ್ರೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಲ್ಲ. ವೈ ನಾಟ್? ದುಡ್ಡಿಲ್ಲ. ಅಂಡ್ ಯು ಆರ್? ಐ ಆಮ್ ನಮ್ರತಾ, ಇನ್ ಶಾರ್ಟ್ ನಮಿ. ಐ ಆಮ್ ಎಲೇಸಾ. ಓಕೆ, ನಂಬರ್ ಇಲ್ಲಿದೆ. ಆದಷ್ಟು ಬೇಗ ಮೀಟ್ ಮಾಡೋಣ. ವಾವ್. ಓಕೆ, ಬಾಯ್. Who is that? Somebody nice. Do you understand nice? Yes, ma'am. Let's Yes. go. She did not call me for about 3 months. But then, suddenly one day, I got a call from her. Hi, Miss Eliza. Oh, yeah. Come in. Yeah. Yeah, ma'am. This way. Hey, look who's here. Come. Hello. How are you? Good, ma'am. Rafael. Thank you. Can you get us both good coffees? Of course, ma'am. Good coffee. Definitely. Huh.
This is such a beautiful house. Yes, it is. 35 years. Glorious years. ಅದರಲ್ಲಿ ಮೊದಲ 25 ವರ್ಷ ಸುಂದರವಾದ ಕ್ಷಣಗಳು ನಾನು ಹೆನ್ರಿ ಜೊತೆ ಕಳೆದೆ. ಐ ಲವ್ಡ್ ಎವ್ರಿ ಮಿನಿಟ್ ಆಫ್ ಇಟ್. ಎಲ್ಲರೂ ಹೇಳ್ತಾರೆ ಒಂದು ಸೋಲ್ಮೇಟ್ ಗಂಡ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದ್ರೆ ನನ್ನ ವಿಷಯದಲ್ಲಿ ಐ ಫೌಂಡ್ ಮೈ ಸೋಲ್ಮೇಟ್ ದ ಡೇ ಐ ಮೆಟ್ ಹಿಮ್. ವಾವ್, ಲವ್ ಸ್ಟೋರಿನಾ? ಐ ಲವ್ ಟು ಹಿಯರ್ ಇಟ್. ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ಹೇಳಿ. ಲವ್ ಸ್ಟೋರಿ ಕಳೆದ ದಿನಗಳಲ್ಲಿ ಇಲ್ದೇ ಇರುತ್ತಾ? ಐ ಸ್ಟಿಲ್ ಮಿಸ್ ಹಿಮ್. ಆದಷ್ಟು ಬೇಗ ಅವ್ರ ಜೊತೆ ಹೋಗಿ ಸೇರ್ಬೇಕು ಅನ್ಸುತ್ತೆ. 40 ವರ್ಷಕ್ಕೂ ಮುಂಚೆ ಎಲ್ಲಾರ ಹಾಗೆ US ಅಲ್ಲಿ ಮಾಸ್ಟರ್ಸ್ ಮಾಡ್ಬೇಕು ಅಂತ ಬಂದೆ. ನಾನ್ ಕಾಲೇಜ್ಗೆ ಹೋದ ಫಸ್ಟ್ ಡೇ ಹೆನ್ರಿ ನನ್ ಮುಂದೆ ಬಂದು ಯು ಆರ್ ಸೋ ಬ್ಯೂಟಿಫುಲ್ ಅಂತ ಹೇಳ್ಬಿಟ್ರು. ಹಾಗೆ ಆತ್ರೋಗ್ಬಿಟ್ರಾ? ಭಯ ಪಟ್ಕೊಂಡ್ಬಿಟ್ಟೆ. ಭಯದಲ್ಲಿ ಏನ್ ಮಾತಾಡ್ತಿದೀನಿ ಅಂತ ಗೊತ್ತಾಗ್ಲಿಲ್ಲ. ಐ ಡೋಂಟ್ ಲೈಕ್ ಬ್ಲಾಂಡ್ ಹೇರ್, ಐ ಡೋಂಟ್ ಲೈಕ್ ಬ್ಲಾಂಡ್ ಐಲ್ಯಾಶಸ್, ಐ ಡೋಂಟ್ ಲೈಕ್ ಬ್ಲಾಂಡ್ ಎವ್ರಿಥಿಂಗ್ ಅಂತ ಹೇಳ್ಬಿಟ್ಟೆ. ಬಟ್ ಐ ಲೈಕ್ ದಿಸ್ ಗಟ್ಸ್. ಅವ್ರನ್ನ ಸಂಭಾಳಿಸೋದಕ್ಕೆ ಐ ಆಮ್ ಆಲ್ರೆಡಿ ಟೇಕನ್ ಹಾಗಂತ ಹೇಳ್ಬಿಟ್ಟೆ. ಆಮೇಲೆ ಅವ್ರ ಮುಖ ನೋಡ್ಬೇಕಾಗಿತ್ತು. ಹಾಗೆ ಮುಖ ಚಿಕ್ಕದ್ ಮಾಡ್ಕೊಂಡು ಹಾಗೆ ಹೋಗ್ಬಿಟ್ಟ. ಓ, ಆಮೇಲೆ ಇರು ಅಂದೆ. ಅಯ್ಯಯ್ಯೋ ನೀನ್ ಅಷ್ಟೇನಾ ಅಂತ ಕೇಳ್ದೆ. ಆಗ್ಲೇ ಅವ್ರಿಗೆ ಅರ್ಥ ಆಗಿದ್ದು ಐ ವಾಸ್ ಜೋಕಿಂಗ್ ಅಂತ. ಅವತ್ ನನ್ ಕೈ ಹಿಡ್ಕೊಂಡ್ರು. ಹಿ ಡಿಡ್ಂಟ್ ಲಿವ್ ಮೈ ಹ್ಯಾಂಡ್ ಟಿಲ್ ಹಿ ಡೈಡ್. someday I'd love to hear the story. ಇನ್ನು ಎಷ್ಟು ದಿನ ಆ 80s ಅಜ್ಜಿ ಹೇಳೋ ಕತೆಗಳನ್ನೆಲ್ಲ ಕೇಳ್ತಿರ್ತೀರಾ? ನಿನ್ ಬಗ್ಗೆ ಹೇಳು. ನನ್ನ ಬಗ್ಗೆನಾ? ಹೇಳೋದಕ್ಕೆ ತುಂಬ ಇಲ್ಲ. ದುಡ್ಡು ಕಷ್ಟಪಡೋ ಫ್ಯಾಮಿಲಿಲಿ ಬೆಳೆದಿದ್ದು. ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮ ತೀರ್ಕೊಂಡ್ರು. ನಮ್ಮ ಅತ್ತೆನೇ ಬೆಳೆಸಿದ್ದು. ಅವರು ತುಂಬ ಸ್ಟ್ರಿಕ್ಟ್, ಸ್ವಲ್ಪನೂ ಫ್ರೀಡಮ್ ಇಲ್ಲ. ಓ, ಇನ್ಫ್ಯಾಕ್ಟ್ ನನಗೆ ವರುಣ್ ಸಿಗೋವರೆಗೂ ಈ ಆಸೆ, ಲವ್, ರೊಮ್ಯಾನ್ಸ್ ಇದ್ಯಾವುದೂ ಗೊತ್ತಿರಲಿಲ್ಲ. ಇಟ್ಸ್ ಇಂಟ್ರೆಸ್ಟಿಂಗ್. ಇಫ್ ಯು ಡೋಂಟ್ ಮೈಂಡ್ ಮೀ ಆಸ್ಕಿಂಗ್, ನೀವು ಹೇಗೆ ಈ ವೀಲ್ ಚೇರ್? ಆ ಒಂದು ಕ್ರಿಸ್ಮಸ್ವರೆಗೂ ಎಲ್ಲಾನು ತುಂಬಾ ಸಂತೋಷವಾಗಿ ಹೋಗ್ತಿತ್ತು. ಒಂದು ಹ್ಯಾಪಿಯಾದ ಡಿನ್ನರ್ ಆದ್ಮೇಲೆ ನಾನು ಮತ್ತೆ ಹೆನ್ರಿ ಕಾರಲ್ಲಿ ಜಾಲಿಯಾಗಿ ಬರ್ತಿದ್ವಿ. ಹಾಡೆಲ್ಲ ಹಾಡ್ಕೊಂಡು ಆನ್ ಅ ಟಾಪ್ ಡೆಸರ್ಟ್ ಹೈವೇ. ಐ ನೋ ದಟ್ ಗೊತ್ತಾ? ಕೂಲ್ ವಿಂಡ್ ಇನ್ ಮೈ ಹ್ಯಾಂಡ್. ದಿಢೀರಂತ ಎಲ್ಲಿಂದನೋ ಒಂದು ಟ್ರಕ್ ಕೊಲೈಡ್ ಆಗಿ ನಮ್ ಹಾಡು, ಸಂತೋಷ, ಹೆನ್ರಿನೂ ಕಳ್ಕೊಂಡೆ. ಈ ಕಾಲು ಹೋಯ್ತು, ಲಂಗ್ಸ್ ಪಂಕ್ಚರ್ ಆಗೋಯ್ತು. ಗೊತ್ತಿರ್ಲಿಲ್ಲ ನಾನು ಬದುಕ್ತೀನ ಅಂತ ಗೊತ್ತಿರ್ಲಿಲ್ಲ. ಅದೇಗೋ ಬದುಕ್ಬಿಟ್ಟೆ. ಐ ಆಮ್ ಸೋ ಸಾರಿ. ಅದನ್ ಬಿಡು. ನಾನು ಯಾಕೆ ಆರ್ ಕಾರ್ಪ್ ಈ ಕಂಪನಿಲಿ ಇನ್ವೆಸ್ಟ್ ಮಾಡಬಾರ್ದು? ಆರ್ ಕಾರ್ಪ್ ಮ್ಯಾಮ್, ಅವರ ಗ್ರೋತ್ ಟ್ರೆಂಡ್ ನೋಡಿದ್ರೆ ಇಟ್ಸ್ ಅ ಬಬಲ್, ಇಟ್ಸ್ ಆರ್ಟಿಫಿಷಿಯಲ್. ಇನ್ಫ್ಯಾಕ್ಟ್ ಅವರ ಕರೆಂಟ್ ಇಯರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ನೀನೇನು ಹೇಳ್ತೀಯಾ? ವಾಟ್ ಈಸ್ ಯೋರ್ ಸಜೆಷನ್? ಐ ಥಿಂಕ್ ಅವರ ಕಾಂಪಿಟಿಟರ್ಸ್. ಮ್ಯಾಮ್, ಆರ್ ಯು ಓಕೆ? ಅಯ್ಯೋ ಏನಿಲ್ಲ, ಇದೆಲ್ಲ ಯಾವಾಗ್ಲೂ ಬರ್ತಾ ಇರುತ್ತೆ. ಕೂತ್ಕೋ. ಮ್ಯಾಮ್, ಆರ್ ಯು ಓಕೆ? ಹೆಲ್ಪ್, ಎಕ್ಸ್ಕ್ಯೂಸ್ ಮೀ. Ma'am, I'm here. Careful. I'm here. Here. Is she okay? Breathe. Are you fine? Yes, she will be fine. Is she okay? She will. Don't worry. She is. But She's okay. she's still palpitating. I know. She's used to it, okay? I mean, she'll lose her breath often and all we need to do is just give her oxygen. Don't worry. I even actually have to call nurses at times to check her vitals when she's sleeping, just to make sure she's good. Okay. And she's good. Okay, but ಡಾಕ್ಟರ್ನ ಕರಿಬೋದಲ್ವಾ? ಅದೆಲ್ಲ ಬೇಡ. ನೀನಿಗೇನು ಹೇಳ್ತಿದ್ಯಲ್ಲ ಅದನ್ನ ಹೇಳು. Yeah, our cop. I explained everything to her and she shared with me her investment portfolio and I started helping her out. Did you ever take advantage of our situation? No, ma'am. Of course not. Why should I? For simple reason. Herefore, she is rich. Ma'am, I am poor, but I'm not greedy or jealous of others' money. So you started visiting her often?
Yes, at least 3 times a week in the evening. Okay. What did you and Miss Eliza do when you met? ನೀನು ವರುಣು ಹೇಗೆ? ನಿಮ್ ಥರ ರೊಮ್ಯಾನ್ಸ್ ಎಲ್ಲ ಅಲ್ಲ. ವರುಣ್ಗೆ ಲೈಫಲ್ಲೆಲ್ಲ ಕ್ಲಾಸಿ ಆಗಿರಬೇಕು. ನನಗೆಲ್ಲ ಸಿಂಪಲ್ ಆಗಿದ್ರೆ ಇಷ್ಟ. ಬಟ್ ಐ ಥಿಂಕ್ ಹಿ ಅಡ್ಜಸ್ಟ್ ಅ ಲಾಟ್ ಫಾರ್ ಮೀ. ಹಿ ಲವ್ಸ್ ಮೀ ವೆರಿ ಮಚ್. ಮತ್ತಿನ್ನೇನು, ನೀನ್ ಮೀಟ್ ಮಾಡೋ ಎಲ್ರಿಗೂ ಆಟೋಮೆಟಿಕ್ ಆಗಿ ನಿನ್ನ ಹತ್ರ ಏನೋ ಕನೆಕ್ಷನ್ ಇರುತ್ತೆ. ಏನೋ ಮ್ಯಾಗ್ನೆಟ್ ಇಟ್ಕೊಂಡಿದ್ಯಾ ಕಳ್ಳಿ, ಏನೋ ತುಂಬಾ ದಿನದಿಂದ ನೋಡಿರೋ ಹಾಗೆ. ನಿನ್ ಪಕ್ಕದಲ್ಲಿ ಕೂತ್ಕೊಂಡಿದ್ರೇನೆ ಒಂದು ಸಂತೋಷವಾದ, ಒಂದು ಸಮಾಧಾನಕರವಾದ ಪ್ರಪಂಚಕ್ಕೆ ಹೋದಾಗಿರುತ್ತೆ. ಎಷ್ಟು ಸಿಂಪಲ್ ಆಗಿರೋ ಲೈಫಲ್ಲಿ ಏನನ್ನೂ ಎದುರು ನೋಡದೆ ಇರುವಂಥ ಒಂದು ಛಲಗಾರ್ತಿ ನೀನು. ಐ ಆಲ್ಮೋಸ್ಟ್ ಲೈಕ್ ಯು, ಗೊತ್ತಾ? ಐ ಆಲ್ಸೋ ಆಲ್ಮೋಸ್ಟ್ ಲೈಕ್ ಯು. ಮತ್ತೆ ಹೇಳಿದ್ರಲ್ಲ ನನ್ ಬಗ್ಗೆ, ನಾನು ಹಾಗಲ್ವೇ ಅಲ್ಲ. ನಾನು ತುಂಬಾ ದೊಡ್ಡ ತರ್ಲೆ, ನಿಮಗ್ ಗೊತ್ತಾಗಿಲ್ಲ. ಆದ್ರೆ ನಿಮ್ ಜೊತೆ ಮಾತಾಡುವಾಗ ನನ್ನ ತಾಯಿ ಜೊತೆ ಮಾತಾಡೋ ಥರ ಇರುತ್ತೆ. ಥರ ಯಾಕೆ? ಹಾಗೆ ಅನ್ಕೋ. ಸರಿ ಸರಿ, ಈಗ ನೀವು ರಾಕ್ ಸ್ಟೋನ್ ಶೇರ್ಸ್ ಮಾರಾಯ್ತಾ? $30 ಕಡಿಮೆ ಇದೆ. ನನ್ನ ಸ್ಟಾಕ್ ಗುರು ಅಡ್ವೈಸ್ ಮಾಡಿದ್ಲಲ್ಲ, ಅದೇ ಆ ಹುಡುಗಿ ಹೇಳಿದ ತಕ್ಷಣ ಮಾರ್ಬಿಟ್ಟೆ. ಸೊ ಇನ್ಸ್ಟೆಡ್ ಆಫ್ ದಟ್ ನಾವು ಅಮ್ಮ ಕಾರ್ಡ್ಸ್ ಆಡೋಣವಾ? ಒಂದು $50 ನಿನ್ ಕಡೆಯಿಂದ ತಗೊಳ್ಳೇಬೇಕು. ಹಾಯ್ ರಫೇಲ್. Hi, ma'am is upstairs. ಯಾ ಓಕೆ, ಥ್ಯಾಂಕ್ಸ್. ಅಮ್ಮ, ಏನಾಯ್ತು? ಬಾ ಬಾ. ಫೋನಲ್ಲಿ ವಾಯ್ಸ್ ತುಂಬಾ ಡಲ್ ಆಗಿತ್ತು. ಬೇಗನೂ ಬಾ ಅಂತ ಹೇಳಿದ್ರಿ. ಐ ಆಮ್ ಫೀಲಿಂಗ್ ಸೋ ಡೌನ್. ಏನೂ ಇಷ್ಟ ಆಗ್ತಿಲ್ಲ. ಹೆನ್ರಿ ನೆನಪು ನನಗೆ ಕಾಡ್ತಾನೇ ಇದೆ. ಐ ಅಂಡರ್ಸ್ಟ್ಯಾಂಡ್. ಏನೋ ನೆಗೆಟಿವ್ ಥಾಟ್ಸ್ ಎಲ್ಲ ಬರ್ತಾನೇ ಇದೆ. ಇದನ್ನಲ್ಲ ಆ ಸಾಲ್ಗಾರ ರಫೇಲ್ ಇಷ್ಟು ಮಾತ್ರೆ ಕೊಟ್ಟು ಇಲ್ಲಿ ಕೂರಿಸಿದ್ದಾನೆ. ಒಳ್ಳೆ ಒಂದು 4 ಮಾತ್ರೆ ಕೊಟ್ಟರೆ ಅದು ನುಂಗಿ ನಾನು ಹಾಗೇ ಜಾಲಿಯಾಗಿ ಹೆನ್ರಿ ಹತ್ರ ಹೋಗ್ಬಿಡ್ತೀನಿ. ಏನೇನೋ ಮಾತಾಡಬೇಡಿ. ಯಾಕಿಂತ ಥಾಟ್ಸ್ ಎಲ್ಲ ಬರುತ್ತೆ ನಿಮಗೆ? ಏನು ಭಯ? ನೀನೊಬ್ಳೇ ಇದ್ದು ನೋಡು, ನಿಂಗೆ ಗೊತ್ತಾಗುತ್ತೆ. ಸರಿ, ಯಾರಾದರೂ ಏನಾದರೂ ಮಾಡ್ತಾರೇನೋ ಭಯ ಇದ್ರೆ ಸೆಕ್ಯೂರಿಟಿ ಕ್ಯಾಮ್ರಾಸ್ ಇನ್ಸ್ಟಾಲ್ ಮಾಡೋಣ. ನನಗೆ ಸೆಕ್ಯೂರಿಟಿ ಕ್ಯಾಮ್ರಾಸ್ ಮೇಲೆ ನಂಬಿಕೆನೇ ಇಲ್ಲ. ನಾನು ಹೋದ್ಮೇಲೆ ಇಲ್ಲಿ ಏನಿದ್ರೇನು, ಯಾರೇನು ತಗೊಂಡೋದ್ರೆ ಏನು? ನನ್ನ ಯಾರಾದರೂ ಕೊಲ್ಲಬೇಕು ಅಂದರೆ ಕೊಲ್ಲೇ ಬಿಡು.
ನನಗೂ ಇರೋದು ಒಂದೇ ಸಾವು, ಆದರೆ ಅವನಿಗೆ ಮನಸಾಕ್ಷಿ ಇಡೀ ಜೀವನ ಕೊಲ್ತಾನೇ ಇರುತ್ತೆ. ಸರಿ, ಇದೆಲ್ಲ ಬಿಟ್ಟು ವಿಡಿಯೋ ಗೇಮ್ಸ್ ಆಡೋಣವಾ? ನಾನೇ ಗೆಲ್ಲೋದು. ನೋ 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 ನೋ. ಇಲ್ಲಿ ನೋಡು, ಇದನ್ನ ಹಿಡ್ಕೋ, ಓದು. ಏನಿದು? ಓದು. ಓ ಮೈ ಗಾಡ್. ಅಲ್ಲ, ಏನಮ್ಮ ಇದು? ಇದೆಲ್ಲ ಬೇಡ ಪ್ಲೀಸ್. ದಿಸ್ ಇಸ್ ಮೈ ವಿಲ್. ಆದ್ರೆ ನಾನೇನ್ ಮಾಡ್ದೆ ಅಂತ? ನೀನೇನನ್ನೋ ಎದುರು ನೋಡ್ಲಿಲ್ಲ, ಅದಕ್ಕೆ ಅಂತಾನೆ. ನಾನು ಖಂಡಿತ ಇದನ್ನು ಅಪೇಕ್ಷಿಸಿಲ್ಲ. ನೋ, ನಮ್ದು ಒಂದು ಸುಂದರವಾದ ಸಂಬಂಧ. ದುಡ್ಡು ಮಧ್ಯ ತಂದು ನಂಗಲ್ಲಿ ಯೋಚನೆ ಮಾಡೋಕ್ಕೂ ಆಗ್ತಿಲ್ಲ. ನಾನು ತೀರ್ಮಾನ ಮಾಡಾಯ್ತು, ಅಷ್ಟೇನೆ. ಬೈ ದ ವೇ, ವರುಣ್ ಹತ್ರನೂ ಹೇಳ್ಬಿಡು, ಯಾಕೆಂದ್ರೆ ಹೀ ಈಸ್ ಆಲ್ಸೋ ಪಾರ್ಟ್ ಆಫ್ ದ ವಿಲ್. ಹೇ ವರುಣ್, 3-4 ದಿನದಿಂದ ನಿಂಗೇನೋ ಹೇಳಬೇಕು ಅಂತಿದ್ದೆ. ಹೇಳು ಚಿನ್ನ, ಏನು ವಿಷಯ? ಲುಕ್ ಎಟ್ ಮೀ ಅಂಡ್ ಟಾಕ್. ಹೇಳು. ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಓಕೆ, ಪ್ರಾಮಿಸ್? ಹೇಳು. ಎಲೈಸಾ ನನ್ನನ್ನ ವಿಲ್ಲಿಗೆ ಸೇರಿಸಿದ್ದಾರೆ. ವಾಟ್? ಏನ್ ಹೇಳ್ದೆ? ಸಮಾಧಾನ ಸಮಾಧಾನ, ಬ್ರೀದ್. ಹೇಳು. ಅವಮ್ಮಂಗೆ ಎಷ್ಟು ವರ್ತು? ನಾಟ್ ಟೂ ಮಚ್, ಒಂದು 200 ಮಿಲಿಯನ್. ಆ್ಯಂಡ್ ನನಗೆ ಒಂದು 150 ಮಿಲಿಯನ್ ಬರ್ದಿಟ್ಟಿದ್ದಾರೆ, ಅಷ್ಟೇನೆ. ಓವರ್ ನೈಟಲ್ಲಿ ಮಿಲಿಯನೇರ್ ಆಗೋದೆ. ಸೂಪರ್ ಲಕ್ಕಿ ನೀನು. ಹೋಗ. ನಾವೇನಾದ್ರೂ ಮಾಡೋಣವಾ? ಹೇಳು, ನಾವೇನಾದ್ರೂ ಮಾಡಕ್ಕಾಗತ್ತಾ? ಬೇಕಾದ್ರೆ ಕೊಲೆ ಮಾಡ್ಲಾ? ಕೊಲೆ ಮಾಡೋ ಮುಖ ನೋಡು, ಅಷ್ಟೆಲ್ಲ ಸೀನ್ಗಳಿಲ್ಲ. ನಿಜವಾಗ್ಲೂನಾ? ತಮಾಷೆ ಮಾಡಿದ್ದು ಮುದ್ದು ಮೋರಿ. ಸರಿ, is it possible? Is what possible? Varun asked me if it is possible to get some advance to pay off the credit cards. And what did you tell him? I told him it is best that we continue with our lifestyle the way we are now, and that I need to focus on the business. What happened on the night of Elisa's murder? I was there till 9 p.m. I gave her juice. Miss Eliza drinks juice before she goes to sleep. I put her to bed and I left. And then? And then I left. You didn't go to the convenience store? Oh, sorry. Yes, I went to the convenience store. That was when I got a lot of messages from Varun. He had severe back pain. So he wanted me to get in Tylenol for his pain. I bought a pack of cigarettes and I left. You didn't get the Tylenol? No. There is a 24-hour grocery store near my house where the medicines are cheaper. I thought I'd get it from there. You're going to be inheriting $150 million and worried about a couple of dollars for Tylenol? Why so small-minded? It's only a couple of dollars. Ma'am, you will know the value of $1 only when you don't have one. Okay. Miss Namrata, I'm going to ask you one last time. You had a lot of financial problems. Miss Eliza is very rich. All everybody here wants to know is, did you murder Miss Eliza? No, I did not kill her. I did not kill her.
Even when she agreed to invest in my business, it was a loan. And I took only 50% of what she agreed to give me. I've never chased money my entire life. She was like a mother to me. She meant so much. My conscience would never let me kill her. All I wanted was for her to lead a happy and a peaceful life. I didn't want anything else. I didn't do it. I really did not do it. I did not do it, ma'am. Thank you. That's all, Your Honor. Your witness. Thank you. Miss Namrata, you said you're a theatre actor and a small business owner, etc. Does this lifestyle have financial issues? Yes, ma'am. Mr. Raphael's part of his testimony said 1 week before Miss Eliza's death, you said that all our problems will be solved soon. Is that true? Yes. How did you know that all your problems would be solved soon? Just that day, Miss Eliza had agreed to invest big in a business idea of mine. And between the two businesses, I was sure we'd make enough money to solve all our problems. So you were sure that you are gonna make a lot of money. So you told Raphael that. Yes, ma'am. I told Raphael that in advance. And Raphael has given his life to Miss Eliza. And I know he had financial problems, and I really wanted to help him out. Unfortunately, before that, Miss Eliza left us. Credit cards maxed out, right? Yes. Objection. Was there relevance? Sustained. Okay, Miss Namrata. You visited luxury car dealership and tested a luxury car 1 week Yes, before ma'am. Miss Eliza. I like luxury cars, and I enjoy test driving Okay, them. please don't interrupt me. Sorry. The dealer said that you'll be back in a few weeks to purchase that car. So is that the same instinct that you relied on to know that you're going to do well in your business? Or did you know that Miss Eliza will be dead in a week? Objection. Asked and answer. Sustained. Miss Jessica, I believe the witness responded to this question early. Yes, Your Honor. Okay, Miss Namrata. You had no money. Your credit card was maxed out and there was $150 million inheritance just out of your reach. Because between you and the money was Miss Eliza, so you killed her. Planned and premeditated Objection. murder. No further questions. Would any one of you go test drive a luxury car if you're penniless? I agree. I do see your point. It's impossible. I'm a government employee. Few weeks ago, I went to a dealership, checked out a Lamborghini, which happens to be about 3 years of my annual salary. Does it mean that I'm planning to kill somebody? I don't agree. Telling Raphael that the financial problems will be over soon? Visiting a luxury car dealership? And Miss Eliza getting murdered within a week? Are we gonna call all of these a coincidences? It sounds so suspicious. And Miss Eliza had invested big in both of her businesses. And she had gained that confidence that the money was gonna flow in. And she even said she was the one who held Raphael. She also explained her likings towards lottery cards. She didn't deny even that. I'm just curious as to why she didn't pick up the Tylenol at the Q-Mart. I am Kamlesh Patel. And I own the Q-Mart at Parmer and Avery Ranch. On the night of May 20th, 2019, Yeah.
Were you at the farm every ranch around 9 p.m.? Yes, ma'am. And did you see the defendant? Yes. Was she in a hurry? Did she look agitated? Yes. She was in a hurry. Is she a regular? No. She tried calling someone and she forgot her purse. Oh, so you remember anyone who forgets the purse? No. It was already closing time. So I grabbed the purse and ran to give it back to her. What did the defendant buy? She bought cigarettes. Anything else? And then she left. So she came to your store, just bought cigarettes, forgot her purse and left your store. Now she could have done all that on purpose, right? Just to establish an Objection, alibi. speculation. Like Jessica says, this could have all just been done on purpose to make her presence felt, like an alibi. You're wide. It's a Persian. She didn't buy a medicine as well. Talking about surprises, Rajat D'Souza. And what do you do for living? I'm an enterprise architect working for a startup. Mr. Rajat, are you from a wealthy family? No, ma'am. My dad passed away when I was 12. What's your educational background? I have masters in information technology from UT Austin. So with that background, you managed to complete your master's with a prestigious university. How did you pay for it? I took student loan. I'm still repaying it. So you took out a loan. Speaking of family, how are you related to Miss Eliza? I'm her nephew, her brother's son. Did you visit Miss Eliza often in the last 5 years? I haven't been there for the past 5 years. Before that, maybe twice a year. What do you do when you visited? We usually sit by the pool, chat, play cards. How would you describe her on? She's compassionate, kind, but naive. Did you call her often? No, So you call Miss Namrata then? no. Is it true that 1 week before your aunt's death, her butler, Mr. Raphael, called you and expressed concerns about Miss Namrata? Yes. It's funny because you're Miss Eliza's nephew. You never called her, you never called Miss Namrata, but yet you spoke to Mr. Raphael often. Did you also meet him? Yes. What else did he say? That my aunt's life is in danger because of Namrata. And she's venomous. Venomous. Did you know about his gambling debt? Yes. So you had a student loan, he had a gambling debt, and you had access to Miss Eliza's house. Objection, not sure the direction of this line of questioning. Overruled. It's fine. You don't have to answer it. You said you used to chill by the pool, chat and play cards when you visited her? Yes. You know the funny thing about that? You said you haven't visited Miss Eliza in the last 5 years, but yet the pool was built only 3.5 years ago. Rajat, as we discussed yesterday, all I want for you is to support my statement, which I gave to the detective. I promise you, you will be taken care of, and I will keep my word. The construction contract. No further questions, Your Honor. Prosecution calls Mr. Varun to the stand, please. Objection, Your Honor. Can you approach the bench? Have you totally forgotten the laws? Mr. Varun is married to the defendant. He's her husband. He can't be compelled to testify against her. Yes, I know the law. Miss Jessica, what are you talking about? Your Honor, I know the law, but Miss Namrata is not the wife of Mr. Varun. Mr. Varun, Mr. Namrata have been married for 10 years. Are you sure, Miss Jessica? Yes, they have been living together for 10 years, but 3 years before Mr. Varun met Miss Namrata, he was married to someone else. He never left that marriage legally, therefore they are not legally married.
Then you may proceed. Thank you. Your Honor, the defense request for the recess for the rest of the day. Then we're gonna meet tomorrow morning. Thank you, Your Honor. ಹೇ 13 ವರ್ಷದ ಹಿಂದೆ ನಡೆದಂಥ ವಿಷಯ ಐ ಆಮ್ ಟ್ರೈಂಗ್ ಟು ಫರ್ಗೆಟ್ ದಟ್. ಅದಕ್ಕೆ ಹೇಳಲಿಲ್ಲ. ಸೊ ನೀನ್ ಯಾಕೆ ನನ್ಗೆ ಹೇಳಿಲ್ಲ? ನೀನ್ ಹುಟ್ಟಿದ್ ಬೆಳ್ದಿದ್ ಎಲ್ಲನೂ ನನ್ಗೆ ಹೇಳಿದ್ಯಲ್ಲ, ಇದನ್ ಯಾಕೆ ಹೇಳಿಲ್ಲ? ಹೇ ಅದೊಂದು ದೊಡ್ಡ ವಿಷಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಹೇಳಲಿಲ್ಲ. ಸುಳ್ಳು ಹೇಳಿ ನನ್ಗೇನ್ ಸಿಗುತ್ತೆ ಹೇಳು? ಲಿಸನ್, ಕೋರ್ಟ್ಗೆ ಬೇಕಿರೋದು ಎರಡೇ ವಿಷಯ, ಒಂದ್ ಎವಿಡೆನ್ಸ್, ಇನ್ನೊಂದ್ ಮೋಟಿವ್. ಬೇರೆಲ್ಲ ತೆಗ್ದು ಮೂರಿಗೆ ಹಾಕು. ಹೇ ಇದು ನಮ್ಮಿಗೂ ಗೊತ್ತಿಲ್ಲ, ಗೊತ್ತಾಯ್ತಾ? ಅವಳಿಗೆ ಗೊತ್ತೋ ಗೊತ್ತಿಲ್ವೋ ಅದ್ ನನಗ್ ಬೇಕಿಲ್ಲ. ನೀನ್ ನನ್ಗೆ ಹೇಳಿಲ್ಲ. ಯು ಸಾ ಹೌ ಎಂಬ್ಯಾರಸಿಂಗ್ ವಾಸ್ ದ್ಯಾಟ್? ಸಾರಿ. ನಮ್ಮಿ ಪಾಪ ಗೊತ್ತಾ? ಅವಳಿಗೋಸ್ಕರ ಆರ್ಗ್ಯೂ ಮಾಡು ಪ್ಲೀಸ್. Mr. Varun, where do you work? ಐ ಆಮ್ ಅ ನರ್ಸ್ at Stones Hospital, Georgetown. How long have you been working there? 6 years. How long have you known Miss Namrata? About 10 years. How did you meet her? She joined our theatre group, the one I acted in. What's your relationship like? Very good. Oh shit! Shit, 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 shit. Namrata is a very caring person. She never hurts anybody. Even if somebody demeans her, she is still really good to them. She's been there for me, always. Is that the reason why you fell for her and left first marriage? No, ma'am. I was already separated. We were not together. Does Miss Namrata know you're married? No. She knew I was in relationship, but she didn't know I was married. That's interesting. Cause the way you described it, Miss Namrata is a very nice person. She's all you ever wanted. Why would you hold this information Objection. Relevance? from her? Your Honor, I'm trying to understand the foundation of the relationship between Mr. Varun and Miss Namrata. Overruled. I will allow. Thank you, Your Honor. The whole incident happened in Mumbai. I've been trying to forget it, but I was in a beautiful relationship. And I even filed a police complaint. I can give you a copy of complaint if you want. No, I have one. But
Since then, I have not told anybody about it. So why didn't you divorce your wife before you came to the US? I thought of filing, but I got a doctor couple that gave me a job and wanted to educate me. I just didn't have the time to. I have to leave the country quickly. Did you know about the relationship between Miss Namrata and Miss Eliza? Of course. She never hidden anything from me. But you did. Were you concerned about how much time Miss Namrata was spending with Miss Eliza? Of course not. Miss Eliza was a nice person and she was trying to help Namrata. Why should I be concerned? Okay, did you go with her or did she go alone? She mostly went alone. I've been there once or twice. Alright, Mr. Varun. When Namrata came back on the night of the murder, did she look different? Was she agitated, upset? I think I slept with a severe back pain. So I just don't remember how she looked. What happened the next day when she got the phone call? She had left Miss Eliza's house. Why didn't you go? I just didn't feel the need. I thought I'll be a valuation. Alright, did she go later? No. Alright, Varun, let me get this straight. You are telling the court that Miss Eliza was a lovely person, close to Miss Namrata, she was suddenly dead, and you are set to inherit $150 million, and yet you still did not go. I just didn't feel the need. Miss Namrata was already there. Well, okay. Were you not curious? I mean, especially with Namrata test driving luxury cars in the weekend. Namrata is an honest and sincere person. Even when I asked money from Miss Eliza, she said, Miss Eliza is not my ATM. Looking at luxury car is just a hobby. Okay, that was not my question. I asked, were you not curious? I did not ask whether Miss Namrata had a good soul or not. That's all. No further questions. Your witness. No more questions, Your Honor. Witness excused. Does the prosecution and defenses have any more witnesses? No, Your Honor. No, Your Honor. Closing will begin tomorrow. So what are you gonna say now? Her boyfriend or husband or whoever he is says Miss Nimworth is an angel. See, that's what makes me suspect this whole thing more. All I'm saying is, someone is hiding something here. If you're gonna keep speculating, I'm tired. I can't do this anymore. I agree. I'm done with this review. Ladies and gentlemen, for the past few days, we have witnessed the sobering proceedings of this murder trial. We have heard the evidence, we have listened to the testimonies, we have examined the facts meticulously. It's essential to remember that justice is not about vengeance. It is about finding the truth. And now my duty as a prosecutor is to seek justice to the victims and to hold accused accountable when they are proven guilty beyond a reasonable doubt. As you deliberate, I urge you to remember the responsibility that rests upon your shoulders. We trust in your ability to carefully weigh the evidence and deliver a just decision. Therefore, I ask you to find a defendant guilty as charged and ensure that justice prevails. Thank you for your service and your commitment to the principles of justice. Defense? Good morning, ladies and gentlemen of the jury. It has been my absolute pleasure to have appeared before you these last few days. I want to sincerely appreciate your time and patience, and thank you for listening to both sides without any bias. These last few days, the prosecution has done nothing but give you
insufficient and incomplete evidences, all to try and convict an innocent woman. Meanwhile, we have given you evidences and proof that there are gaps narratives, inconsistency with their witness and testimonies, or proving just one point, Miss Namrata's innocence. Every witness brought to the stand, both by the prosecution and the defense, proves only that Miss Namrata is innocent. Ladies and gentlemen, I request you to carefully evaluate and analyze the information and render the only fair and just verdict. Not guilty. Thank you, Your Honor. We are ready to go for a final vote. Yeah, sure. Go ahead. Has the jury reached verdict unanimously? Yes, Your Honor. May the defendant rise to hear the verdict. Okay, you may read the verdict. In the first degree murder charge, we the jury find defendant not guilty. Order. The defendant should be released immediately. This case is concluded. Jury dismissed. Thank you. Thank you so much. ಹೇಗಿದೆಯಾ? Good. You? ಚೆನ್ನಾಗಿದ್ದೀನಿ, ತುಂಬ ಸಂತೋಷವಾಗಿದ್ದೀನಿ. ಐ ಸಿ ಯು ಅಟ್ ಹೋಮ್. There is something I need to talk Excuse to you. me. Hi. ನನ್ನ ಹೆಸರು ಶ್ಯಾಮ. You're a juror, right? What are you doing? ಏನೂ ಇಲ್ಲ. ನಮ್ರತಾ, ನೀವು ಸ್ವಲ್ಪ ಫ್ರೀ ಇದ್ದೀರಾ? ಮಾತಾಡಬೇಕು. ಹೇಳಿ. ಸೊ ನಾನು ಬಂದು ನಾಟ್ ಗಿಲ್ಟಿ ವರ್ಡಿಕ್ನ ಸಪೋರ್ಟ್ ಮಾಡಿದೆ, ಬಟ್ ಸಮಥಿಂಗ್ ಅಬೌಟ್ ದಿಸ್ ಕೇಸ್ ಡಸಂಟ್ ಮೇಕ್ ಸೆನ್ಸ್ ಇನ್ ಮೈ ಹೆಡ್. You know this is illegal, right? What you're doing? You can't talk to the defendant. Yes, ma'am. Adre Namrata defendant alla. She is acquitted and the case is over. The reason I know this because I'm a certified paralegal and I really, really love your work. Be it the Nancy versus Texas case or the Andrews multiple homicide case. I love it and I've been following everything. In fact, ನೀವು lose ಮಾಡಿದ ಒಂದೇ ಒಂದು case Kathy's ಅಲ್ವಾ? I'm guessing you know where my office is. Yes. I'll see you Monday morning 10 a.m. Sure. Looking forward. Thank you. ನಿಮ್ಮ ನಂಬರ್ ಸಿಗುತ್ತಾ? Yeah. 515-268-4192. ಬೇಗ ಮಾತಾಡೋಣ. ಓಕೆ. Yeah. ಅಲ್ಲಿವರೆಗೂ ನನ್ನ ಡೌಟ್ ನನ್ನ ಹತ್ರ ಮಾತ್ರ ಇರುತ್ತೆ. ಡೋಂಟ್ ವರಿ ಅಬೌಟ್ ಇಟ್. Okay, thanks. See you. Yes. So good to be back home. You want some water? No, I'm good, darling. I'm good. I'm gonna go. I'm running a little late.
ನಿಮ್ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ನಲ್ಲ. ಡು ಯು ಹ್ಯಾವ್ ಟೈಮ್? ಈಗ್ಲಾ? ಹ್ಮ್. ಸರಿ, ಓಕೆ, ಬಾಬಾ. Should I quit the US now, leading the highest number of people testing positive for coronavirus? Nobody expected this. Nobody thought they will be treating so many so quickly. And it's not like flu. It's chronic pneumonia. And it's killing 100 each day. Nami? ಹಾ, ಬ್ಯಾಲ್ಕನಿಲಿದ್ದೀನಿ. ಬಂದೆ. ಏಯ್, ನೀನಿಲ್ದೆ ಒಂದು ರೀತಿ ಆಗೋಗಿದ್ದೆ ನಾನು. ಎಷ್ಟು ಸಲ ಹೇಳೋದು ನಿನಗೆ ಆ ಸಿಗರೆಟ್ನ ಬಿಡು ಅಂತ? ಹೆಂಗಾಗ್ತಿದೆ ನೋಡು. ನೀರು ಕುಡಿ. 4 ತಿಂಗಳು. ಯು ನೋ ಹೌ ಮಚ್ ಐ ಮಿಸ್ ದಿಸ್. ನಿನ್ನಲ್ಲ, ಸಿಗರೆಟ್ನ. ಲೆಟ್ ಮೀ ಎಂಜಾಯ್ ಮೈ ಫ್ರೀಡಮ್. ಸರಿ, ಇಷ್ಟೊಂದು ದುಡ್ಡನ್ನ ಇಟ್ಕೊಂಡು ನಾವೇನು ಮಾಡಕ್ಕೆ ಹೊರಟಿದ್ದೀವಿ? ಬೇರೆ ಮಾತಾಡೋಣವಾ? ಮಾತಾಡೋಣ ಬಾ. ಬೇಕು ಅಂದರೆ ಒಂದು ಲಾಂಗ್ ಟ್ರಿಪ್ ಹೋಗೋಣವಾ? ತಲೆ ಬುರುಡೆ. ಕೋವಿಡ್ ಪ್ಯಾಂಡಮಿಕ್ ಬೇರೆ. ಬೇಕಾದ್ರೆ ರೊಮ್ಯಾಂಟಿಕ್ಕಾಗಿ ಗ್ರಾಸರಿ ಸ್ಟೋರ್ಗೆ ಹೋಗಿ ಬರೋಣವಾ? ಮನೇಲಿ ಏನೂ ಇಲ್ಲ. Fast-breaking developments in the coronavirus emergencies in the US and around the world. Death toll surging more than 50% over the last month, and at least 6 states, including Arizona, Florida, and Texas, over the virus has killed more than 3,000 people. Civil Law Search, 9 p.m. Article 7. ಹೇ ಮಾಯಾ. ಹಾಯ್. ಹಾಯ್. ವರ್ಕ್ ಇವಾಗ ಮುಗ್ದಿದ್ದು, ಅದಕ್ಕೆ ಬಂದೆ. ಏನು ಹಂಗೆ ನೋಡ್ತಾ ಇದೆಯಾ? ಇಲ್ಲ ಆಗ ಕೇಸ್ ನಡೀತಿತ್ತು. ಎನಿವೇಸ್, ಸೊ ಸುಮ್ಮನೆ ಬರಬಾರ್ದಾ? ಜಸ್ಟ್ ಆಸ್ಕಿಂಗ್. ಪೇಪರ್ಸ್ ಎಲ್ಲ ರೆಡಿಯಾಗಿದೆ. ಇಫ್ ನಮ್ಮಿ ಕಮ್ಸ್ ಯು ಜಸ್ಟ್ ಹ್ಯಾವ್ ಟು ಸೈನ್ ಇಟ್. ಹಿಯರ್ ಯು ಗೋ. ಒಬ್ಬನೇ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಶಿ ಇಸ್ ಫೈನ್. ಶಿ ಇಸ್ ಮೈ ಅಸಿಸ್ಟೆಂಟ್. ಶಿ ನೋಸ್ ಟು ಹ್ಯಾಂಡಲ್ ಆಲ್ ಮೈ ಕೇಸಸ್. ಸೊ ನೀನು ಭಯ ಪಡದೆ ಮಾತಾಡು. ಸರಿ, ಇರೋದಕ್ಕೂ ಯಾಕೆ ನಮ್ಮಿ? ಫಾರ್ಮಾಲಿಟೀಸ್ ಎಲ್ಲ ನಾವೇ ನೋಡೋಕ್ಕಾಗಲ್ವಾ? ಬಿಕಾಸ್ ಐ ಆಮ್ ಆನ್ ಅಟರ್ನಿ ಆ್ಯಂಡ್ ಐ ಗೋ ಬೈ ದ ಲಾ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಟ್ರಸ್ಟ್ ಶುರು ಮಾಡೋಣ. ಅದಕ್ಕೆ ನೀನೇ ಟ್ರಸ್ಟಿ ಆಗಿರು. ನನಗೆ ಬರೀ ಕಂಟ್ರೋಲ್ ಕೊಡು. ದುಡ್ಡೆಲ್ಲ ನೀನೇ ನೋಡ್ಕೊ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಹಣ ಬಂದಮೇಲೆ ಇದೇ ಮಾತಾಡ್ತೀಯ ನೋಡೋಣ. Am I required for anything else? ಥ್ಯಾಂಕ್ಸ್. ಇಷ್ಟೊಂದು ದುಡ್ಡು ಕೊಟ್ಟು ಮ್ಯಾನೇಜ್ ಮಾಡೋಕ್ಕೆ ಹೇಳ್ತಿದ್ದೀನಿ. ಹೇಗೆ ಮಾತಾಡ್ತಿದ್ಯಾ ನೋಡು. ಅದನ್ನು ಸ್ವಲ್ಪ ಬಿಡು, ನಾನು ಯೋಚಿಸಿ ಹೇಳ್ತೀನಿ. ಓಕೆ? Hey. Hi. How are you? Come sit. All good? Yeah. So, what's up? What's up? ಸರಿ, ಪಾಯಿಂಟಿಗೆ ಬರೋದಾ? ಹಾಸ್ಪಿಟ್ಲಲ್ಲೆಲ್ಲ ಹೇಗಿದೆ? ಯಾಕೆ? ಏನಾಯ್ತು? ಆ್ಯಕ್ಚುಲಿ ವರುಣ್ ಫೋನಲ್ಲಿ ಪ್ರಜ್ಞಾ ಮೆಸೇಜಸ್ ಎಲ್ಲ ನೋಡಿದೆ. ಸೊ ಐ ಆಮ್ ವಂಡ್ರಿಂಗ್ ಇಫ್ Namya, I don't know how to tell you this, but Varunu ಮತ್ತೆ ಪ್ರಜ್ಞಾ, it's not good. I'm sorry. ಪ್ರಜ್ಞಾ ಗೊತ್ತಿದ್ದು ಮಾಡ್ತಾಳೆ ಅಂತ ಗೊತ್ತಿಲ್ಲ. It's more of Varun's fault.
Hey, don't cry. Yeah, I don't know. Please. I'm sorry, ಅಳ್ಬೇಡ. ನಮ್ಮಿ. Hey. Are you okay? It all makes sense now. ಏನು? ನನಗೆ ಭಯ ಆಗ್ತಿದೆ ವರುಣ್. ಇಲ್ಲಿ ಬಾ. ಏನಿಗೆ ಭಯ? ವರುಣ್, ನಾನು ಈ ರಿಲೇಷನ್ಶಿಪ್ಗೆ ಬರೋದಕ್ಕೆ ಒಂದೇ ಕಾರಣ ನೀನು ನನ್ನ ಮೇಲೆ ತೋರಿಸಿದ ಪ್ರೀತಿನೇ. ನಿನಗೆ ನಮಿ ಜೊತೆ ಮದುವೆ ಆಗಲಿಲ್ಲ, ಈ ರಿಲೇಷನ್ಶಿಪ್ಪಿಂದ ಹೊರಗೆ ಬಂದ್ಬಿಡ್ತೀನಿ ಅಂತ ಹೇಳಿದೆ. ನಾನು ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಹೊರಗೆ ಬರ್ತೀನಿ, ಬಟ್ ಐ ನೀಡ್ ಮೈ ಶೇರ್ ಆಫ್ ಇನ್ಹೆರಿಟೆನ್ಸ್. ಅರ್ಥ ಆಯ್ತಾ? ನಾನೊಂದು ಕೇಳಲಾ? ಕೇಳಬೇಕು ಅಂತಿದ್ಯಲ್ವಾ, ಕೇಳು. ನಿನ್ನನ್ನು ನಿಜವಾಗ್ಲೂ ಮದುವೆ ಆಗ್ತೀಯಾ? ನಾನು ಈಗಲೂ ಅದೇ ಹೇಳ್ತಾ ಇದ್ದೀನಿ, ಏನೂ ಬದಲಾಗಿಲ್ಲ. ಇಲ್ಲ ವರುಣ್, ಈಗೆಲ್ಲ ಬದಲಾಗಿದೆ. ಐ ಆಮ್ ಪ್ರೆಗ್ನೆಂಟ್. ವಾಟ್? ಏನು ಹೇಳ್ತಿದ್ಯಾ ನೀನು? ಹೇಗೆ? ಅಬಾರ್ಟ್ ಮಾಡಿಸ್ಕೋತ್ಯಾ? ನೋಡ್ತೀಯಾ, ಅದಕ್ಕೆ ನಾನು ನನ್ನ ಲವ್ ಮಾಡ್ತೀಯಾ, ಮದುವೆ ಆಗ್ತೀಯಾ ಅಂತ ಮೊದಲೇ ಕೇಳಿದ್ದು. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳಿದ ತಕ್ಷಣ ನಿನ್ನ ಫಸ್ಟ್ ರಿಯಾಕ್ಷನ್ ಅಬಾರ್ಟ್ ಮಾಡಿಸ್ತೀಯಾ ಅಂತ ಕೇಳ್ತೀಯಾ? ವರುಣ್, ನಾನು ನಿನ್ನ ಹತ್ರ ಏನೋ ಎದುರು ನೋಡದೆ ಲವ್ ಮಾಡ್ತಿದ್ದೀನಿ. ನನಗೆ ನೀನೇ ಬೇಕು. ನಿನ್ನ ದುಡ್ಡೆಲ್ಲ ಬೇಡ, ನನಗೆ ಬೇರೆ ಏನೂ ಕೂಡ ಬೇಡ. ಆದರೆ ನನಗೆ ದುಡ್ಡು ಬೇಕು. ತಾಳ್ಮೆಯಿಂದ ಇರು. ನಮ್ರತಾ ಜೊತೆ ರಿಲೇಶನ್ಶಿಪ್ ಇನ್ನೇನು ಮುಗಿಯತ್ತೆ, ಓಕೆ? ಬಟ್ ಹೇಗೆ ಹೇಳು? ಯಾವಾಗ? However, the good news is, first set of vaccine will be available starting from next Monday. The government will be administering them to central workers and their spouses. It's gonna take a couple of months before it's gonna be released to the general public. ಬಾಯ್, ಆಮೇಲೆ ಬರ್ತೀನಿ. ಯಾ ನಮ್ಮಿ? ಮುಂದಿನ ವಾರ ವರುಣ್ ಬರ್ಡೇ. ನೀನು, ಪ್ರಜ್ಞಾ, ಅದರ್ ಫ್ರೆಂಡ್ಸ್ ಎಲ್ಲರೂ ಮನೆಗೆ ಬರ್ತೀರಾ? ಓಕೆ. ಬಟ್ ಪ್ರಜ್ಞಾ ಓಕೆನಾ ನಿಂಗೆ? ಬರಲಿ, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಕರೆಯೋಣ ಅಂತಾನೆ ಇದ್ದೆ. ಹೇಯ್, ನೀನಿಲ್ಲೇನು ಮಾಡ್ತಿದ್ಯಾ ವರುಣ್? ನಿನಗೆ ಪೀಡಿಯಾಟ್ರಿಕ್ಸ್ ವಾರ್ಡಲ್ಲಿ ತಾನೇ ಡ್ಯೂಟಿ ಹಾಕಿರೋದು? ಇಲ್ಲ, ವ್ಯಾಕ್ಸಿನ್ ಹಾಕ್ಸ್ಕೊಳಕ್ ಬಂದೆ. ಓ, ಓಕೆ. ಯಾ. ಹೇಯ್. ಹೇ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಏನೊಂಥರ ಇದೆಯಾ? ಯಾಕೆ, ಏನಾಯ್ತು? ಏನಿಲ್ಲ, ಸ್ವಲ್ಪ ದಿನದಿಂದ ನಮ್ಮಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಇರೋ ಥರ ಅನಿಸ್ತಿಲ್ಲ? ನಾನು ನಾರ್ಮಲ್ ಆಗೇ ಇದ್ದೀನಿ. ನಿನಗೆ ಹಾಗೆ ಅನ್ಸಿದ್ರೆ ಏನು ಮಾಡಲಿ? ಮತ್ತೆ ಸಖತ್ತಾಗಿ ಮಾಡಿದ್ಯಾ ಅಡುಗೆ, ಸೂಪರ್. ಯಾವ ಬರ್ಡೇನು ಎಂಜಾಯ್. ರಸ್ಮಲಾಯ್, ಫ್ರೈಸ್, ಪನೀರ್. ಯಾಕೆ ಗೋಬಿ ಕುಕ್ ಮಾಡ್ತಿದ್ಯಾ? ಐ ಹೇಟ್ ಇಟ್. ಐ ಲವ್ ಇಟ್. ಬಟ್ ಇಟ್ಸ್ ಮೈ ಬರ್ಡೇ. ಇಟ್ಸ್ ಮೈ ವಿಶ್. ಸರಿ, ಈ ಚಪಾತಿನೆಲ್ಲ ಬಿಸಿ ಮಾಡಿಬಿಡು, ಬೆಂಡೆಕಾಯಿ ನಾನು ನೋಡ್ಕೋತೀನಿ. ಓಕೆ, ಥ್ಯಾಂಕ್ ಯು.
ಹೇ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. Surprise! What a surprise! Come. Happy birthday. Thank you. Happy birthday! Ready for the party? You're looking lovely. You're welcome for the party. Happy birthday! Thank you. Hello, thank you for coming. Baba, ಕೂತ್ಕೋ. Hey. Yes. Hi. Thank you. Hi. Hi. Welcome home. Thank you. Let's party, guys. Hi. What's happening? ಏನೋ ನಡೀತಾ ಇದೆ. ಮತ್ತೆ ಸಂದೇಹದ ವಿಷಯ? ಸ್ವಲ್ಪ ಲೂಸನ್ಸ್ ಇದೆ, ಬಟ್ ಕಂಡು ಹಿಡಿದ್ಬಿಡ್ತೀನಿ. ಗುಡ್. ಆದ್ರೂ ನೀನ್ ಬೇರೆ ಲೆವೆಲ್ ಕಣೆ. ನಾನಾಗಿದ್ರೆ ಮಗಳೇ ಕೊಚ್ಚಾಕ್ಬಿಡ್ತಿದ್ದೆ. ಅವ್ರ ಪರ್ಸ್ಪೆಕ್ಟಿವ್ ಏನು ಅಂತ ನಮಗೆ ಗೊತ್ತಿಲ್ವಲ್ಲ. ಅದು ರೈಟೇ. ಸರಿ, ತಿನ್ನೋದಕ್ಕೆ ಏನಿದೆ? ದೇರ್ಸ್ ಪ್ಲೆಂಟಿ. ಕಮ್ ನೀನ್ ಕೂತ್ಕೋ, ಕೂತ್ಕೋ. ಕೂತ್ಕೋ. ಸರಿ, ಇದನ್ ತಗೋ. I got it. ಸಖತ್ ಕ್ಲಾಸಿ ಆಗಿದೆ. Thank you. You don't look so bad yourself. Bye, Nami. See you soon. Thank you for coming. Hey, we had a great time. And Nami, ನಾಳೆ ನಿನ್ನ ಕಾಲ್ ಮಾಡ್ತೀನಿ. ವಿಲ್ ಬಗ್ಗೆ ಸ್ವಲ್ಪ ಮಾತಾಡಬೇಕು. Yeah, ಖಂಡಿತ. Take care. Yeah, Bye. thanks. ನಮಿ, ವೆದರ್ ಚೆನ್ನಾಗಿದೆ, ವಾಕ್ ಹೋಗೋಣವಾ? ತುಂಬಾ ಕೆಲ್ಸ ಇದೆ, ನಾನ್ ಬರಲ್ಲ. ನಾ ಬಂದು ಹೆಲ್ಪ್ ಮಾಡ್ತೀನಿ. Hey, I'll come. The weather is nice. ಆಸಮ್, ನಾ ಹೋಗ್ಬಿಟ್ಟು ಬರ್ತೀವಿ. Bye. I'm gonna miss you. See you. I'll see you. ಸರಿ, bye. Hey. I'm so sorry. No. I'm so sorry. It's okay. It's okay. I know. It's okay. I know. I'm really sorry. I know. Hi. ಹಾಯ್. ನೀ ಬ್ಯುಸಿ ಆಗಿದೆಯಾ ಅಂತ ಗೊತ್ತು. ಸಾರಿ ಟು No, ಬಾದರ್ ಯು. that's fine. ಏನಾಯ್ತು? ಏನೋ ಅರ್ಜೆಂಟ್ ಮಾತಾಡ್ಬೇಕು ಅಂದೆ? ನೀನು ಜಾಯಿಂಟ್ ವಿಲ್ ಅಂತ ಹೇಳಿದೆ, ಬಟ್ ವಿಲ್ನ ಒಬ್ರು ಹೆಸರು ಮಾಡೋಕ್ಕಾಗತ್ತಾ? See, legally you guys are not married. Technically, ಅರ್ಧರ್ಧ ಮಾಡಿದ್ರು it's a lot of money. ಬಟ್ ಐ ಡೋಂಟ್ ವಾಂಟ್ ದಟ್. $150 million ಮೇಡಮ್. 8 ತಿಂಗಳು ವೆಯ್ಟ್ ಮಾಡಿದ್ದೀನಿ. ನಿಂಗೆ ನಮ್ಮಿ ಜೊತೆ ಏನು ಸಮಸ್ಯೆ? ಒಳ್ಳೆ ಹುಡುಗಿ ತಾನೆ? ನಮ್ಮಿ ಒಳ್ಳೆ ಹುಡುಗಿನೇ, ಬಟ್ ನನಗೆ ಜೀವನದಲ್ಲಿ ಬದಲಾವಣೆ ಬೇಕು. ಐ ನೀಡ್ ಚೇಂಜ್. ಓಡ್ತಾ ಇರಬೇಕು. ಈಗಾಗಿರೋ ಸಮಸ್ಯೆನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡು. ಕೆಲವೊಂದ್ಸರಿ ದೂರದ ಸಮಸ್ಯೆ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಹತ್ರದಲ್ಲಿರೋ ಒಳ್ಳೇದು ಕಣ್ಣೇ ಕಾಣಲ್ಲ. ಬಟ್ ಐ ಗೆಟ್ ಯುವರ್ ಪಾಯಿಂಟ್. ನೀನು ನೋಡ್ತೀಯ ಗೊತ್ತಾ, ಅರ್ಥ ಮಾಡ್ಕೋತೀಯ ಗೊತ್ತಾ, ಅದು ನಮ್ಮಿ ಹತ್ರ ಇಲ್ಲ. ನಮ್ಮಿ ಹತ್ರ ನಿನ್ನ ಫೀಲಿಂಗ್ಸ್ ಬಗ್ಗೆ ಹೇಳಿದ್ಯಾ? ಇಲ್ಲಿವರೆಗೂ ಹೇಳಿಲ್ಲ, ಬಟ್ ಐ ಥಿಂಕ್ ಶಿ ನೋಸ್. 10 ವರ್ಷ ಆಯಿತು, ಸ್ಪಾರ್ಕ್ ಹೋಯ್ತು. ನಾಳೆ ನಮ್ಮಿ ಇಲ್ಲ ಅಂದ್ರೆ ಇನ್ನೊಬ್ಳು ಬಂದ್ಮೇಲೆ ಅವಳ ಹತ್ರನೂ ಸ್ಪಾರ್ಕ್ ಹೋಯ್ತು ಅಂತ ಬಿಟ್ಬಿಡ್ತೀಯ? ಖಂಡಿತವಾಗ್ಲು. ಐ ನೀಡ್ ಎನ್ ಓಪನ್ ರಿಲೇಶನ್ಶಿಪ್. ಆದರೆ ನೀನೇ ಬೇಕು. ದೇರ್ಸ್ ಸಮಥಿಂಗ್ ಅಬೌಟ್ ಯು. ಅದಿರಲಿ, ಆ ಪ್ರಾಪರ್ಟಿ ಲಿಸ್ಟಿಂಗ್ ಡಾಕ್ಯುಮೆಂಟ್ ಕೇಳಿದ್ನಲ್ಲ. 1 minute, I'll get it. Shama, can you bring those files, please? Sure. ಇವಾಗ ಯಾಕದು? ಬರಲಿ, ಹೇಳ್ತೀನಿ. ಈ ಪ್ರಾಪರ್ಟಿ ವ್ಯಾಲ್ಯೂ $20 million. ಅದು 2 ವರ್ಷಕ್ಕೆ ಮುಂಚೆ ತೆಗ್ದಿರೋ ಅಸೆಸ್ಮೆಂಟ್. ಈಗ ಖಂಡಿತವಾಗ್ಲೂ ಜಾಸ್ತಿ ಆಗಿರುತ್ತೆ. ಆ ಪ್ರಾಪರ್ಟಿನ
ರಫೇಲ್ ಹೆಸರಲ್ಲಿ ಮಾಡ್ಲಾ ಅಂತ ಯೋಚಿಸ್ತಾ ಇದ್ದೀನಿ. ಯಾಕೆ? ಅದು ಎಲೈಸಾ ಆಲ್ರೆಡಿ ಅವ್ರ ಪೋರ್ಷನ್ ಕೊಟ್ಟಾಗಿದೆ ಅಲ್ಲ? ಹೌದು, ಬಟ್ ರಫೇಲ್ ನಮ್ಮ ಮೇಲೆ ಕೋಪದಲ್ಲಿದ್ದಾನೆ. ನಮ್ಮಿಂದ ಅವನಿಗೆ ಬರಬೇಕಾಗಿರೋ ಪ್ರಾಪರ್ಟಿ ಕಮ್ಮಿ ಆಯಿತು ಅಂತ. ಪಾಪ 25 ಇಯರ್ಸ್ ಅವ್ರ ಜೊತೆನೇಗಿದ್ದ ಅವನು. $20 million ಜಾಸ್ತಿನೇ, ಬಟ್ ದಟ್ಸ್ ಓಕೆ. ಆಪರ್ಚುನಿಟಿ ಕಾಸ್ಟ್. ನಮಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಆ ರಫೇಲ್ ಇದ್ದ ಗೊತ್ತಾ? ಮಿಸ್ ಅಲೈಸಾ ಜೊತೆ ತುಂಬ ವರ್ಷ ಇದ್ದ. ಪಾಪ ನಮ್ಮಿಂದ ಅವನಿಗೆ ಪ್ರಾಪರ್ಟಿ ಹೋಯ್ತು ಅಂತ ಬೇಜಾರಾದ. ಫೋನ್ ಮಾಡಿದ್ದ. ಏನಂದರೆ $20 million ಎಸ್ಟೇಟ್ ಇದೆಯಲ್ವಾ, ಅದನ್ನು ಅವನ ಹೆಸ್ರಿಗೆ ಮಾಡೋಣವಾ? ನಾವ್ಯಾಕೆ ಕೊಡಬೇಕು? ಸರಿ, ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಸೈನ್ ಮಾಡ್ತೀನಿ. ರಿಯಲಿ? ಯಾ. ಬೈ ದ ವೇ, ಹಾಸ್ಪಿಟಲ್ಲಿ ವ್ಯಾಕ್ಸಿನ್ ಹಾಕ್ತಾ ಇದ್ದಾರೆ. ನಾನು ಫೋನ್ ಮಾಡ್ತೀನಿ, ಬಂದು ಹಾಕ್ಸ್ಕೊ ನೀನು. ಅರ್ಥ ಆಯ್ತಾ? ಗ್ರೇಟ್. Please continue taking your blood pressure pills. Then Monday you'll be having next consultation. Okay, is that fine? Yeah. Yes, I'll be right there. Varun, 1 minute. ಏನ್ ವರುಣ್, ಏನಾದರೂ ಅರ್ಜೆಂಟಾಗಿ ಮಾತಾಡಬೇಕಾ? ನೀನು ಅಬಾರ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ಯಾ. ಆದರೂ ಕೂಡ ನಿನ್ನ ಮಗುಗೇನಾದರೂ ಬೇಕಿದ್ರೆ ಹೇಳು, ನಾ ಹೆಲ್ಪ್ ಮಾಡ್ತೀನಿ. ಸೀರಿಯಸ್ಲಿ? ಇದು ನನ್ನ ಮಗು ಅಂತ ಹೇಳೋದಕ್ಕೆ ನಿನಗೆ ನಾಚಿಕೆ ಆಗ್ತಿಲ್ವಾ? ಇದು ನಿಂದು, ನಮ್ಮ ಮಗು ಇದು. ಅದನ್ನೇ ನಾ ಬೇಡ ಅಂತ ಹೇಳಿದ್ನಲ್ಲ. ಈಗೇನು? ಬಟ್ ಇವಾಗ ಅಬಾರ್ಟ್ ಮಾಡ್ಕೋತೀಯಾ ಹೇಳು, ನಾವು ಜಾಲಿಯಾಗಿರ್ಬೋದು. ನಾಟ್ ಅ ಚಾನ್ಸ್ ವರುಣ್, ನನ್ನ ಕೈಯಲ್ಲಿ ಆಗೋದಿಲ್ಲ. ಕೆನ್ ಯು ಪ್ಲೀಸ್ ಗೆಟ್ ಔಟ್? Hi, Nami. Hi. Please come. How are you? I'm fine. How are you? Good. This is such a scary situation, no? ಸ್ವಲ್ಪ ಫೀವರಿಶ್ ಆಗಿರುತ್ತೆ. Okay. ಬಟ್ ಇಚ್ಚಿ ಥ್ರೋಟ್, ಕೆಮ್ಮು ಯಾವುದಿದ್ರೂ ಹಾಸ್ಪಿಟ್ಲಿಗೆ ಇಮಿಡಿಯೇಟಾಗಿ ಕಾಲ್ ಮಾಡು. Okay. ಹೇಳು ನಮ್ಮಿ. ಹೇ, ನಂಗೆ ತುಂಬ ಹುಷಾರಿಲ್ಲ ಕಣೋ. ನಾನು ರಾತ್ರಿ 1 ನಿಮಿಷನೂ ಮಲಗಿಲ್ಲ. ಸೈಡ್ ಎಫೆಕ್ಟ್ಸ್ ಆಗಿರಬೇಕು, ಹೆದರಬೇಡ. ಐ ಡೋಂಟ್ ಥಿಂಕ್ ಸೊ. ಸೈಡ್ ಎಫೆಕ್ಟ್ ಬರೀ ಫೀವರ್ ಅಂತ ಮಾತ್ರ ಹೇಳಿದ್ರು. ಕಾಫ್, ಇಚ್ಚಿ ಥ್ರೋಟ್ ತುಂಬ ಇದೆ. ನಾನ್ ಸ್ಟಾಪ್ ಕೆಮ್ಮು. ಬೇಕಿದ್ರೆ ನಾವು ಒಂದು ಟೆಸ್ಟ್ ಮಾಡ್ಸೋಣವಾ? ಕಾವ್ಯ ಇವಾಗ ತರ್ತೀನಿ ಅಂತ ಹೇಳಿದಾಳೆ. ನೀನು ಹೇಳಿದ್ಯಾ? ಇನ್ನು ಮನೆಗೆ ಬಂದಿಲ್ಲ. ಕೋವಿಡ್ ಕೇಸಸ್ ಜಾಸ್ತಿ ಇರೋದ್ರಿಂದ ನಮಗೆ ಸ್ಪೆಷಲ್ ಅಕಾಮಿಡೇಷನ್ ಕೊಟ್ಟಿದ್ದಾರೆ, ಸೊ ಅಲ್ಲಿದ್ದೀನಿ. ನನಗೆ ನಿಜವಾಗ್ಲೂ ಸ್ವಲ್ಪನೂ ಹುಷಾರಿಲ್ಲ. ಅಲ್ಲಾಡಕ್ಕೂ ಆಗ್ತಾ ಇಲ್ಲ. ಫೀವರ್ ತುಂಬ ಹೈ ಇದೆ. ಒಂದು ಕೆಲಸ ಮಾಡೋಣವಾ, ನಾನು ಬೇಕಿದ್ರೆ ಹಾಸ್ಪಿಟ್ಲಿಗೆ ಕಾಲ್ ಮಾಡಲಾ? ಹಾಯ್ ವರುಣ್. ನಮಿ ಟೆಸ್ಟೆಡ್ ಪಾಸಿಟಿವ್ ಫಾರ್ ಕೋವಿಡ್. ಕೋವಿಡ್ ಇನ್ಫೆಕ್ಷನ್ ಯಾವ ಲೆವೆಲಲ್ಲಿದೆ? ಅವಳು ಚೈನ್ ಸ್ಮೋಕರ್ ಅಲ್ವಾ, ಸೊ ಇನ್ಫೆಕ್ಷನ್ ತುಂಬ ಸ್ಪೀಡಾಗಿ ಸ್ಪ್ರೆಡ್ ಆಯಿತು. ಹರ್ ಲಂಗ್ಸ್ ಆರ್ ಫುಲ್ಲಿ ಇನ್ಫೆಕ್ಟೆಡ್. ನಾನು ಬಂದು ನೋಡ್ಬೋದಾ? ಅವಳನ್ನ ಕೋವಿಡ್ ಓನ್ಲಿ ಬ್ಲಾಕ್ಗೆ ಶಿಫ್ಟ್ ಮಾಡಿಬಿಟ್ರು ವರುಣ್. ನಾವೇ ಅವಳನ್ನ ರೆಗ್ಯುಲರ್ ಆಗಿ ನೋಡೋಕ್ಕಾಗ್ತಿಲ್ಲ. ಅವಳ ಇನ್ಫೆಕ್ಷನ್ ಸ್ವಲ್ಪ ಕಡಿಮೆ ಆಗಲಿ. ಅವಳ ಜೊತೆ ಲಾಸ್ಟಲ್ಲಿ ಇದ್ದೀನಿ ನೀನೇ ವರುಣ್. ಯು ಬೆಟರ್ ಕ್ವಾರಂಟೈನ್. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಪ್ಲೀಸ್. ಖಂಡಿತ ವರುಣ್. ಓಕೆ, ಕೀಪ್ ಯು ಪೋಸ್ಟೆಡ್.
ವರುಣ್, ನಿನಗೂ ನನಗೂ ಮಧ್ಯೆ ಮುಗ್ದೋಗಿರಬಹುದು, ಬಟ್ ಆಸ್ ಅ ಫ್ರೆಂಡ್ ಐ ಆಮ್ ಆಲ್ವೇಸ್ ಹಿಯರ್ ಫಾರ್ ಯು, ಓಕೆ? ಎಲ್ಲ ಎಷ್ಟು ಬೇಗ ಮುಗ್ದೋಯ್ತು. ಇಟ್ಸ್ ಆಲ್ರೆಡಿ ಬಿನ್ 2 weeks. ಹವ್ ಯು ಹೋಲ್ಡಿಂಗ್ ಅಪ್? ಗೊತ್ತಿಲ್ಲ, ಅದೇ ಲೋನ್ಲಿ ಆಗಿದೆ. ಬಟ್ ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್. ಅದೇನೆಂದರೆ ಆ 20 million ಪ್ರಾಪರ್ಟಿ ರಫೇಲ್ ಹೆಸರು ಟ್ರಾನ್ಸ್ಫರ್ ಮಾಡುವ ಪ್ರಾಮಿಸ್ ಮಾಡಿದ್ದೀನಿ. ಅವನು ಇನ್ಮೇಲೆ ಕೇಳಲ್ಲ. ಏನು ಹೇಳ್ತಿದ್ಯಾ? ಐ ಹ್ಯಾವ್ ಟೇಕನ್ ಕೇರ್ ಆಫ್ ಇಟ್. Ma'am, why do you want to meet me? Are you supposed to get $20 million from my client Varun? Yes, ma'am. He owes me. Owes you? What for? I suggest you don't bother him anymore. Namrata is dead, so she can't be charged. However, if this case does come back to court, it'll be between you and Varun. I don't think that's looking very good for you because you have a lot of motive to have killed Miss Liza. Raphael, you remember the gangsters whom you borrowed money from? Who almost killed your sister and her family, right? This is just gonna be a bit worse. Because we'll make sure you're locked up in jail and never see the light of day. ಅವಳಂತೂ $20 million ಸೇವ್ ಮಾಡಿದ್ಲು. ಐ ಥಿಂಕ್ ವಿ ಮೇಕ್ ಅ ಗುಡ್ ಟೀಮ್. Yeah, we do. Cause it's special. I think we need to take things slowly. Hi, does Friday work? How about 2 to 6? Okay, good, I'll see you then. Victor Associates, Friday evening, 2 to 6. ಏನು ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಿದ್ಯಾ? ಅದನ್ನೇ ನಾನು ತುಂಬ ದಿನದಿಂದ ಹೇಳ್ತಿರೋದು. ಯಾವ್ದಾದ್ರು ಟ್ರಸ್ಟ್ ಶುರು ಮಾಡೋಣ. ಅದಕ್ಕೆ ನೀನೇ ಟ್ರಸ್ಟಿ ಆಗಿರು. ನಾನು ರಫೇಲ್ ಹತ್ರ ಮಾತಾಡುವಾಗ ನನಗೆ ಗೊತ್ತಾಗ್ಲಿಲ್ಲ. ಆದರೆ ಈಗ $20 million ನೀನು ಯಾಕೆ ಕೊಡಕ್ಕೆ ಹೇಳ್ದೆ ಅಂತ ಗೊತ್ತಾಗ್ತಿದೆ. ಸೊ ರಫೇಲ್ ಎಲ್ಲ ನಿನಗೆ ಹೇಳ್ದ? Please don't. Please leave my sister out of this. Please. Hello. Hello. What? What do you want? What do I want? You want something. Right. And why do you care? Because you need the money and you need it now. Listen, I'm not going to do anything. I don't want to get into trouble. Wait. All I need you to do is accuse Namrata.
And when the cops come, they are not gonna know because Namrata's fingerprint is all over the place. You just need to make sure that the door is open when Namrata leaves. Got it? So, you want me to accuse Namrata? And why should I do that? Come here. How about another $20 million? $20 million? ಅಲೆಸ್ ಅದು ನ್ಯಾಚುರಲ್ ಡೆತ್ ಅಂದ್ಕೊಂಡಿದ್ಯಾ? ನಾನು ಶುರು ಮಾಡಿದ ಕೆಲಸ ನಾನೇ ಮುಗಿಸ್ದೆ. ಒಂದಿನ ಹಾಸ್ಪಿಟಲ್ನಂಗೆ ಒಂದು ಅಸೈನ್ಮೆಂಟ್ ಬಂತು. ಒಬ್ಬರು ಮನೆಗೆ ಹೋಗಿ ವೈಟಲ್ಸ್ ಚೆಕ್ ಮಾಡೋಕ್ಕೆ ಹೇಳಿದ್ರು. ಆವಾಗಲೇ ನಾ ಮೊದಲನೇ ಸಲ ಎಲಿಸಾ ಮನೆಗೆ ಹೋಗಿದ್ದು. ನೋಡಿದಾಗಲೇ ಗೊತ್ತಾಯಿತು ಇದು ದೊಡ್ಡ ಬಲೆ ಅಂತ. ಅಷ್ಟು ದೊಡ್ಡ ಮನೆಯಲ್ಲಿ ಒಬ್ಬರೇ ಒಬ್ಬರಿರೋದು. ಬಟ್ಲರ್ ಜೊತೆಗಿದ್ದ. ಅವತ್ತಿಂದ ನಾನು ಅವ್ರನ್ನ ಕ್ಲೋಸಾಗಿ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದೆ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ನಾನು ಎಲ್ಲನೂ ನೋಟ್ ಮಾಡ್ಕೋತಿದ್ದೆ. ಹೇಗಾದರೂ ಅವರು ನಮಗೆ ಕ್ಲೋಸ್ ಆಗಬೇಕು ಅನ್ಕೋತಿದ್ದೆ. ಹಲೋ. ಹಲೋ ಮ್ಯಾಮ್, ನಾವು ವರುಣ್ ಮಾತಾಡ್ತಾ ಇದ್ದೀನಿ. ಹೇ ವರುಣ್, ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ? ನಿಮ್ ನಮ್ರತಾಗೋಸ್ಕರನೇ ಕಾಯ್ತಾ ಇದ್ದೀನಿ. ಏನ್ ಹಿಡ್ದಿಟ್ಕೊಂಡಿದ್ದೀರಾ? ಇನ್ನೂ ಬಂದಿಲ್ಲ? ಅವಳು ಬರ್ತಾಳೆ ಅಂತ ನಂಗೆ ಗೊತ್ತು, ಬಟ್ ಐ ಜಸ್ಟ್ ಕಾಲ್ ಟು ಥ್ಯಾಂಕ್ ಯು ಮ್ಯಾಮ್. ತುಂಬ ಥ್ಯಾಂಕ್ಸ್. ಯಾವುದಕ್ಕೆ? ಓ, ಆ ವಿಲ್ ಬಗ್ಗೆ ಹೇಳ್ತಿದ್ದೀರಾ? ನನಗೆ ನಮ್ರತಾ ಅಂದರೆ ತುಂಬ ಇಷ್ಟ. ಅವಳು ನಿಮ್ಮ ಬಗ್ಗೆ ಮಾತಾಡೋವಾಗೆಲ್ಲ ಅವಳ ಕಣ್ಣಲ್ಲಿ ಒಂದು ಏನೋ ಹೊಳಪು. ನಿಮ್ಮೇಲೆ ಎಷ್ಟು ಪ್ರೀತಿ. ನಿಮ್ಮಿಬ್ಬರನ್ನು ನೋಡೋವಾಗೆಲ್ಲ ನನಗೆ ನನ್ನ ಬಗ್ಗೆ, ಹೆನ್ರಿ ಬಗ್ಗೆ ಎಲ್ಲ ನೆನಪಾಗ್ತಾ ಇರತ್ತೆ. ನಾನು ನಿಜ ಹೇಳ, ಈ ವಿಲ್ಲಲ್ಲಿ ನಿಮ್ಮಿಬ್ಬರನ್ನ ಸೇರಿಸಿರೋದ್ರಲ್ಲಿ ನನಗೆ ತುಂಬ ಸಂತೋಷ. ತುಂಬ ಅಂದರೆ ತುಂಬ. ವರುಣ್, ಆರ್ ಯು ದೇರ್? ಎಸ್ ಮ್ಯಾಮ್, ಥ್ಯಾಂಕ್ ಯು. ಹೇಳಿದ ರೀತಿ ಥ್ಯಾಂಕ್ ಯು. ಎಲಿಸಾನ ನಮ್ರತನ ಮೀಟ್ ಮಾಡಿಸಿದ್ದು, ಹೇಗಾದರೂ ನಮ್ರತನ ಎಲಿಸಾ ಗುಡ್ ಬುಕ್ಸಿಗೆ ತೊಗೊಂಬಂದು ಯಾವಾಗೆಲ್ಲ ನಮಗೆ ಫಿನಾನ್ಷಿಯಲ್ ಹೆಲ್ಪ್ ಬೇಕಾಗುತ್ತೋ ಆವಾಗೆಲ್ಲ ಎಲಿಸಾಯಿಂದ ದುಡ್ಡು ಇಸ್ಕೋಬೋದು ಅಂತ. ಆದರೆ ನಾನೇ ಯೋಚನೆ ಮಾಡದಿರೋಂಥ ಒಂದು ವಿಷಯ ನಡೀತು. ಎಲಿಸಾ ನಮ್ಮಿ ಹೆಸರು ವಿಲ್ ಮಾಡಿದ್ದು, ಅದಕ್ಕೆ ಮೇಲೆ ಒಂದು ಲಾಟ್ರಿ ಬಂದಿದ್ದು, ಆ ವಿಲ್ಲಲ್ಲಿ ನನ್ನ ಹೆಸರು ಇದ್ದಿದ್ದು. ಸರಿಯಾದ ಸಂದರ್ಭಕ್ಕೆ ಕಾಯ್ತಾ ಇದ್ದೆ. ನಾನು ಅಂದ್ಕೊಂಡಂಗೆ ಎಲ್ಲವೂ ನಡೀತು. ಒಂದಿನ ಬ್ಯಾಕ್ ಪೈನ್ ಅಂತ ಅಲಿಬೈನ ಸೆಟ್ ಮಾಡಿ ಆ ಅಮ್ಮನ ಮನೆಗೆ ಹೋದೆ. ರಫೈಲ್ ಫ್ರಂಟ್ ಡೋರ್ನ ಓಪನ್ ಆಗಿಟ್ಟಿದ್ದ. ನಾವು ರೂಮ್ ಒಳಗೆ ಹೋಗಿ ಅವ್ರ ಆಕ್ಸಿಜನ್ ಸಿಲಿಂಡರ್ ಆಫ್ ಮಾಡಿದೆ. ಹಾಗೆ ಸೈಲೆಂಟಾಗಿ ಮನೆಗೆ ಬಂದು ಮಲ್ಕೊಂಡೆ. ಹಾಗಾದ್ರೆ ಎಲೈಸನ್ ಮೀಟ್ ಮಾಡಿದ್ದು ಸೆಟಪ್ ಅಂತ ನಮಗೆ ಗೊತ್ತಾ? ಅವಳಿಗೆ ಗೊತ್ತೇ ಇಲ್ಲ ಇವೆಲ್ಲ. ಮೀಟ್ ಮಾಡಿಸಿದ್ದು ನಾನೇ, ಕೊಲೆ ಮಾಡಿದ್ದು ನಾನೇ ಅನ್ನೋದು ಗೊತ್ತಿಲ್ಲ. ಬಟ್ ಆದರೂ ನಮ್ಮಿ ಪಾಪ. ಐ ವಿಶ್ ಯು ವಾಸ್ ಹಿಯರ್. ಪರವಾಗಿಲ್ಲ, ಆಪರ್ಚುನಿಟಿ ಕಾಸ್ಟ್. ಎಲಿಸಾ ಕೊಲೆ ಬಗ್ಗೆ ರಫೇಲ್ ಮಾಯಾ ಹತ್ರ ಎಲ್ಲ ಒದರ್ಬಿಟ್ಟ ಅಂತ ಅಂದ್ಕೊಂಡು ನಾನು
ಭಯಪಟ್ಟು ನಾನು ಮಾಯಾ ಹತ್ರ ಒಪ್ಕೊಳಕ್ಕೆ ನಾನೇನು ಮುಠಾಳನ. ರಫೇಲ್ನ ಮ್ಯಾನಿಪುಲೇಟ್ ಮಾಡಿ $20 ಕೋಟಿ ಸೇವ್ ಮಾಡಿದೆ ನಾನು ಮೀಟ್ ಆಗಿರೋ ಹುಡುಗಿರಲ್ಲಿ ಮಾಯಾ ತುಂಬ ಸ್ಪೆಷಲ್ ಆ್ಯಂಡ್ ನಾವು ಮೈ ಪಾರ್ಟ್ನರ್ ಇನ್ ಕ್ರೈಮ್. ಆದರೆ ನಮಿ ಮತ್ತು ಮಾಯಾ ಕ್ಲೋಸ್ ಫ್ರೆಂಡ್ಸ್. ನಮಿನ ಕೊಲೆ ಮಾಡಬೇಕು ಅಂತ ನಾನು ಕೋವಿಡ್ ಇನ್ಫೆಕ್ಟೆಡ್ ಸಿರಿಂಜ್ನ ಚೇಂಜ್ ಮಾಡಿದೆ ಅಂತ ಮಾಯಾಗೆ ಗೊತ್ತಾದರೆ ಅವಳು ನನ್ನ ಸುಮ್ಮನೆ ಬಿಡೋದಿಲ್ಲ. ಅದಕ್ಕೋಸ್ಕರ ನಾನು ಆ ಸತ್ಯನ ಅವಳಿಂದ ಮುಚ್ಚಿಟ್ಟೆ. ಸರಿ, ನಾನು ಸ್ನಾನಕ್ಕೆ ಹೋಗ್ತಿದ್ದೀನಿ. ಲೆಟ್ಸ್ ಗೆಟ್ ಸಮಥಿಂಗ್ ಟು ಈಟ್. ಓಕೆ? ಈಗ ನನಗೆಲ್ಲ ಗೊತ್ತಾಗಿದೆ ಅಲ್ವಾ? ನನ್ನೂ ಕೊಲೆ ಮಾಡ್ತೀಯಾ? ನೀ ನನ್ನ ಲಾಯರ್, ಇವಾಗ ನನ್ನ ಪಾರ್ಟ್ನರ್. ನಿನ್ನ ಯಾಕೆ ನಾನು ಕೊಲೆ ಮಾಡಬೇಕು? ನನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೆ. ವಿ ಆರ್ ಅ ಟೀಮ್ ನಾವು. ವಿಕ್ಟರ್ ಅಸೋಸಿಯೇಟ್ಸ್, ಫ್ರೈಡೆ ಈವ್ನಿಂಗ್ 2 to 6 PM. ಎಲಿಸದು ನ್ಯಾಚುರಲ್ ಡೆತ್ ಅಂತ ಅಂದ್ಕೊಂಡಿದ್ಯಾ? ನಾನು ಶುರು ಮಾಡಿದ ಕಥೆನ ನಾನೇ ಮುಗಿಸ್ದೆ. We got him. Thank you. Yeah. See you. ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ನಲ್ಲ. ಯು ಹ್ಯಾವ್ ಟೈಮ್? ಈಗಲೇನಾ? ಸರಿ ಬಾಬಾ. ಅದೇ ಇವಾಗೆಲ್ಲ ಆಗೋಯ್ತಲ್ಲ, ಈಗ ಯಾಕೊಂಥರ ಇದೆಯಾ? ಈಗ ತಾನೇ ಏನೋ ಶುರು ಆಗೋ ಥರ ಇದೆ. ಎಲೈಸಾ ತೀರ್ಕೊಂಡ್ ರಾತ್ರಿ ಅಮ್ಮ ಕೆಳಗೆ ಬಿದ್ದು ಹೋಯ್ತಾ? ಅಮ್ಮ 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 Pick up.
ಮನ್ಸ್ ಮಾಡಿದ್ರೆ ಸಿಲಿಂಡರ್ ಮತ್ತೆ ಆನ್ ಮಾಡಿ ಎಲೈಸನ್ ನ್ಯಾಚುರಲ್ ಡೆತ್ತಲ್ಲಿ ಹೋಗಿದ್ದು ಅನ್ಬೋದಿತ್ತು. ಆದ್ರೆ ಸ್ವಲ್ಪ ದಿನ ಪ್ರೀತಿಯಿಂದಿದ್ದ ನನ್ನ ಮೇಲೆ ಅವರು ವಿಲ್ನೆ ಬರ್ದಿಟ್ಟಂತ ಎಲೈಸಾ ಅನ್ನೋ ಆ ಪವಿತ್ರ ಆತ್ಮಕ್ಕೆ ನಾನು ಕೊನೆದಾಗ ಮಾಡೋ ಉಪಕಾರ ಇದು. ವರುಣ್ ಮಾಡಿರೋ ಈ ಕೆಲ್ಸನ ಜಗತ್ತಿಗೆ ತೋರ್ಸೋ ಕೆಲ್ಸ. ಇದರಿಂದ ನನಗೇನೇ ಪ್ರಾಬ್ಲಮ್ ಆದ್ರೂ ಫೇಸ್ ಮಾಡೋಕ್ ನಾನು ರೆಡಿ. ಅವನು ದುಡ್ಡಿನ ಹುಚ್ಚು ಹಿಡ್ದವನು. ಅವನಿಗೆ ತಾನು ವಿಲ್ಲಲ್ಲಿರೋದು ಗೊತ್ತಾದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನೋ ಭಯ ಇತ್ತು. ಎಲೈಸಾ ಈಗಾಗ್ಲೇ ತೀರ್ಕೊಂಡಿರೋದು ಗೊತ್ತಿಲ್ಲದೆ ವರುಣ್ ಆತರದಲ್ಲಿ ಬಂದು ಆಕ್ಸಿಜನ್ ಸಿಲಿಂಡರ್ ಕ್ಲೋಸ್ ಮಾಡಿ ಹೋದ. ಆ್ಯಂಡ್ ಇಟ್ಸ್ ಓನ್ಲಿ ವರುಣ್ ಹೂ ಕುಡ್ ಹ್ಯಾವ್ ಕ್ಲೋಸ್ ದಿ ಆಕ್ಸಿಜನ್ ಸಿಲಿಂಡರ್. ಪೊಲೀಸ್ಗೆ ಯಾಕೆ ಹೇಳಲಿಲ್ಲ? ಹೇಳಿದ್ರು ಏನಾಗ್ತಾ ಇತ್ತು? ಮನೆ ತುಂಬ ನನ್ನ ಫಿಂಗರ್ ಪ್ರಿಂಟ್ಸೇ ಇದೆ. ದೇರ್ ಇಸ್ ನೋ ಪ್ರೂಫ್ ಅಗೇನ್ಸ್ಟ್ ದಟ್ ಗಾಯ್. ಅವತ್ತು ಕಾಫಿ ಶಾಪಲ್ಲಿ ಇದನ್ನು ಮುಚ್ಚಿಡೋದಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಅವನು ಪಕ್ಕದಲ್ಲೇ ಇದ್ದ. ಆ್ಯಂಡ್ ದೆನ್ ಥಿಂಗ್ಸ್ ಹ್ಯಾಪನ್ ಸೋ ಫಾಸ್ಟ್. ಅವನನ್ನು ಸಿಗಾಕ್ಸ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಅವನ ರೀತಿನೇ ಆಡೋಣ. ಹೇ, ನೀನು ಅವನ ಜೊತೆ ಸ್ವಲ್ಪ ಕ್ಲೋಸ್ ಆಗಿರೋ ಥರ ಬಿಹೇವ್ ಮಾಡ್ತೀಯಾ? ಈ ಬ್ಲ್ಯಾಕ್ ಡ್ರೆಸ್ ಸೂಪರ್ ಆಗಿದೆಯಾ? ನಿಮ್ಮಿಬ್ಬರ ಮಧ್ಯೆ ಹೇಗೆ ನಡೀತಾ ಇದೆ? ಡೋಂಟ್ ವರಿ, ಐ ನೋ ಮೈ ಲಿಮಿಟ್ಸ್. Listen, I am not going to do anything. I don't want to get into trouble. Wait, all I need you to do is accuse Namrata. He asked me to leave the door open, and even that I didn't do. I was drunk and I slept. The only big mistake that I did was blaming Namrata for killing Miss Elisa. I really felt bad doing this. Oh my God. Hi, Rafael. I thought you were dead. ನಮಿ ವ್ಯಾಕ್ಸಿನ್ ಹಾಕಿದ ದಿನ ಒಂದು 10 ನಿಮಿಷ ಮುಂಚೆ ವರುಣ್ ಆಫೀಸಿಗೆ ಬಂದ. ವರುಣ್ ಇಟ್ಟಿದ್ದು ಕರೋನಾ ಇನ್ಫೆಕ್ಟೆಡ್ ನೀಡಲ್ ಅಂತ ಕನ್ಫರ್ಮ್ ಮಾಡೋದಕ್ಕೆ ಲ್ಯಾಬ್ ಕಳಿಸಿ ನನ್ನ ನಮಿಗೆ ಬೇರೆ ಸಿರಿಂಜ್ ಯೂಸ್ ಮಾಡಿದೆ. ಯಾವಾಗ ಬೇಕೋ ಕರೀರಿ, ಐ ಟೆಸ್ಟಿಫೈ. ಅವನ್ನ ಬಿಟ್ಬಿಡ್ಬೇಡಿ. ಪರ್ಫಾರ್ಮೆನ್ಸ್ ಎಲ್ಲ ಸೂಪರ್ ಆಗಿದೆ. Killing it. You okay? Relieved. ರಫೇಲ್ಗೆ ಹಣ ಕೊಡಬೇಕು ಅನ್ಕೊಳ್ತೀಯಾ? Opportunity cost. Anything else, ma'am? No thanks, Rafael. All good. Thank you. Cheers to us. Cheers. Cheers to us. Cheers.